ಸಾಲಿನ ಕರ್ನಾಟಕ ರಾಜ್ಯದ ಆಯವ್ಯಯವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು 16ನೇ ಬಜೆಟನ್ನು ಮಂಡಿಸಿದ್ದಾರೆ. ಅವ್ರಿಗೂ ಸತ್ಯ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಈ ಆಯವ್ಯಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಾಗತ್ತೆ. ನಮ್ಮನ್ನು ಕೇಳ್ತಾರೆ, ಏನೇನು ಪ್ರಾವಿಷನ್ ಮಾಡಿದ್ದಾರೆ, ಏನೇನು ಯಾವ್ಯಾವ ಇಲಾಖೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರಗಳು ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು. ಈ ಸದನದಲ್ಲಿ ಅದು ಚರ್ಚೆ ಆಗಬೇಕು. ಬಜೆಟ್ಟಿನ ಗಾತ್ರ 25-26ನೇ ಸಾಲಿನ ಬಜೆಟ್ಟಿನ ಗಾತ್ರ 4,09,000 ಕೋಟಿಗೂ ಅಧಿಕವಾದಂಥ ಬಜೆಟ್ ಅನ್ನ ಈ ಸಾರಿ ಮಂಡನೆ ಮಾಡಿದ್ದಾರೆ. ಈ 4,09,000 ಅಧಿಕವಾದಂಥ ಹಣ ಸಂಗ್ರಹಣೆ ಯಾಗಾಯ್ತು, ಯಾವ್ಯಾವ ಮೂಲದಿಂದ ಬರುತ್ತೆ, ರಾಜ್ಯದ್ದೆಷ್ಟು, ಕೇಂದ್ರದ್ದೆಷ್ಟು, ಯಾವ್ಯಾವ ಮೂಲದಿಂದ ಬರುತ್ತೆ ಅಂತಕ್ಕಂಥದ್ರ ವಿಶ್ಲೇಷಣೆ ಆಗಲೇಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ ಸ್ವಂತ ತೆರಿಗೆಯಿಂದ 2,08,000 ಕೋಟಿಗೂ ಅಧಿಕವಾದಂಥ ಹಣ ಸಂಗ್ರಹಣೆಯನ್ನು ಮಾಡ್ತೇವೆ, ಸಂಪನ್ಮೂಲವನ್ನು ಕ್ರೋಢೀಕರಿಸ್ತೇವೆ, ಹಣವನ್ನು ಕ್ರೋಢೀಕರಿಸಿಕೊಡ್ತೇವೆ ಅಂತಕ್ಕಂಥ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದಿಂದ 51,576 ಕೋಟಿ ಹಣವನ್ನು ತೆರಿಗೆಯ ರೂಪದಲ್ಲಿ ಈ ರಾಜ್ಯದ ಆಯವ್ಯಯಕ್ಕೆ ಒದಗಿಸ್ತೇವೆ ಅಂತಕ್ಕಂಥ ಭರವಸೆ ಇವತ್ತು ಸಿಕ್ಕಿದೆ. ಅದಾದ ಮೇಲೆ ಕೇಂದ್ರ ಸರ್ಕಾರದಿಂದ ಅನುದಾನಗಳು ಕೊಡ್ತಾರೆ. ಅನುದಾನಗಳ ರೂಪದಲ್ಲಿ ರಾಜ್ಯದ ಆಯವ್ಯಯಕ್ಕೆ ಸಹಾಯ ಮಾಡ್ತಾರೆ. ಆ ಸಹಾಯ ಮಾಡ್ತಕ್ಕಂಥ ಅನುದಾನಗಳು 16,000 ಕೋಟಿಯನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಭರವಸೆ ಮೊದಲಿನಿಂದಲೂ ಈ ರಾಜ್ಯದ ಆಯವ್ಯಯಕ್ಕೆ ಸಿಕ್ಕಿದೆ. ಈ ಸಾರಿನೂ ಸಿಕ್ಕಿದೆ. ಅದರ ಮೇಲೆ ಬಜೆಟ್ ಮಂಡನೆ ಆಗಿದೆ. ಅದಾದ್ಮೇಲೆ ನಾನ್ ಟ್ಯಾಕ್ಸಬಲ್ ಏನು ತೆರಿಗೆತರ ಆದಾಯ ಇದೆ, ತೆರಿಗೆತರ ಆದಾಯ ನಮ್ಮ ರಾಜ್ಯದಿಂದ ಸುಮಾರು 16,500 ಕೋಟಿಯನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಅದಕ್ಕೆ ಅರ್ಥ ಇದೆ. ಕಳೆದ 16 ಬಜೆಟ್ನಿಂದ ನಾನ್ ಟ್ಯಾಕ್ಸಬಲ್ ತೆರಿಗೆನ ಆದಾಯವನ್ನ ನಾವು ಏನು ಪಡಿತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದರ ಇಂಚು ಮಿಂಚು ಸ್ವಲ್ಪ ಹಿಂದೆ ಮುಂದೆ ಆ ಹಣ ರಾಜ್ಯದ ಬೊಕ್ಕಸಕ್ಕೆ, ರಾಜ್ಯದ ಆರ್ಥಿಕ, ರಾಜ್ಯದ ವೆಚ್ಚಕ್ಕೆ ಬಂದಿರತಕ್ಕಂಥ ನಿದರ್ಶನ ಇದೆ. ಅದರಿಂದ ನಾವು ಇದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಆಗ ಈ ಎಲ್ಲದರ ಮೂಲದಿಂದ 2,92,476 ಕೋಟಿ 2,92,476 ಕೋಟಿ ನಮ್ಮ ರಾಜಸ್ವ ರೆವಿನ್ಯೂ ಆದಾಯದಿಂದ ಈ ರಾಜ್ಯದ ಆಯವ್ಯಯಕ್ಕೆ ಒದಗಿಸ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಏನು ವೆಚ್ಚ ಮಾಡ್ತೀವಿ ಈ ಸಾರಿ 25-26ನೇ ಸಾಲಿಗೆ ನಾವು ಎಷ್ಟು ಹಣವನ್ನು ವ್ಯಯ ಮಾಡ್ತೀವಿ, ಖರ್ಚು ಮಾಡ್ತೀವಿ ಅಂತಕ್ಕಂಥ
ನಿರ್ಧಾರವನ್ನು ತಿಳಿಸಿದ್ದಾರೆ. ಅಲ್ಲಿ 3,11,738 ಕೋಟಿ ಹಣವನ್ನ ನಾವು ಈ ಸಾರಿ 25-26ನೇ ಸಾಲಿಗೆ ಈ ರಾಜ್ಯದ ಎಲ್ಲ ಬಾಬತ್ತಿಗೆ ಖರ್ಚನ್ನ ಮಾಡ್ತೀವಿ ಅಂತಕ್ಕಂಥ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಹಾಗಾದ್ರೆ ನಿಮ್ಮ ಆದಾಯ 2,92,000 ಕೋಟಿ, ನೀವು 3,11,000 ಕೋಟಿನ ಯಾವ ರೀತಿ ವೆಚ್ಚ ಮಾಡ್ತೀರಿ, ಎಲ್ಲಿಂದ ತರ್ತೀರಿ ದುಡ್ಡ ಅಂತೇಳಿ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬರುತ್ತೆ. ಅದ್ರ ಜೊತೆಗೆ ನಾವೇನು ರೆವಿನ್ಯೂ ಸರ್ಫೇಸ್ ಬಜೆಟ್ ಅನ್ನು ಮಂಡನೆ ಮಾಡ್ಕೊಂಡ್ ಬರ್ತಾ ಇದ್ದೋ, ಈ ಸಾರಿಯ ರೆವಿನ್ಯೂ ಡಿಫಿಸಿಯೇಟ್ ಆಗಿದೆ. 19,000 ಚಿಲ್ಲರೆ ಕೋಟಿ ಈ ಸಾರಿ ನಮಗೆ ಆದಾಯದ ಕೊರತೆ, ಕೋತಾ ಬಜೆಟ್ ಆಗಿದೆ. ಆದರೆ ಇದರಿಂದ ಆಗ್ತಕ್ಕಂಥ ಮುಂದೆ 4,09,000 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ ಮೇಲೆ ಯಾವ ರೀತಿ ಹಣವನ್ನು ಕೂಡಿಸ್ತೀವಿ ಅಂತ ಅಂದ್ರೆ, ಇದು ಎಲ್ಲ ರಾಜ್ಯದಲ್ಲಿ, ಕೇಂದ್ರದಲ್ಲಿ, ಇದರಲ್ಲಿ ಪ್ರತಿಯೊಂದು ಕಡೆ ಇರ್ತಕ್ಕಂಥದ್ದು, ಇದು ನಡೆದು ಬಂದಿರತಕ್ಕಂಥದ್ದು. ಸಾಲ ಎಷ್ಟು? 1,16,000 ಕೋಟಿ ಹಣವನ್ನ ನಾವು ಸಾಲ ತೆಗಿತೀವಿ ಅಂತಕ್ಕಂಥ ತೆಗೆಯೋದಕ್ಕೆ ಅನುಮತಿಯನ್ನು ಪಡೆದು ಸಾಲವನ್ನು ಪಡೆದಿದ್ದಾರೆ. ಆ 1,16,000 ಕೋಟಿ ಸಾಲದಲ್ಲಿ ನೀವು 3,11,000 ಕೋಟಿ ಏನು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ, ಅದಕ್ಕೆ ನಾವು ತೆಗೀತಕ್ಕಂಥ 1,16,000 ಕೋಟಿ ಹಣದಲ್ಲಿ ನಮ್ಗೇನು ರೆವಿನ್ಯೂ ಡಿಫಿಸಿಯೇಟ್ ಬಂದಿದೆ, ಅದನ್ನ ಸಾಲದ ಮೊತ್ತದಲ್ಲಿ 19,000 ಕೋಟಿಯನ್ನ ಅಲ್ಲಿಗೆ ವರ್ಗಾವಣೆಯನ್ನ ಮಾಡಿ ನಾವು 3,11,000 ಕೋಟಿಯನ್ನ ವೆಚ್ಚ ಮಾಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ನಿರ್ಧಾರ ಆಗಿದೆ. ಆದ್ರಿಂದ ಅಲ್ಲಿ 1,16,000 ಕೋಟಿ ನಾವು ಸಾಲ ಏನು ಪಡಿತೇವೆ, ಆ ಸಾಲದಲ್ಲಿ 19,000 ಕೋಟಿ ರೆವಿನ್ಯೂ ಡಿಫಿಸಿಯೇಟ್ಗೆ ಹೋಯ್ತು. ಇನ್ನು ಉಳಿದಿರ್ತಕ್ಕಂಥ 97,000 ಕೋಟಿ ಹಣದಲ್ಲಿ ನಾವು ಇವತ್ತು ಅವರು ಮತ್ತೊಂದು ತೀರ್ಮಾನನ ಆರ್ಥಿಕ ತಜ್ಞರು ಎಲ್ಲ ಸೇರಿ ಇದನ್ನು ಮಾಡ್ಕೊಂಡಿದ್ದಾರೆ. ನಾವೇನು ಸಾಲ ಪಡಿತೀವಿ ಅದರಲ್ಲಿ 26,000 ಕೋಟಿ ಹಣವನ್ನ ಕಳೆದ ವರ್ಷಗಳಲ್ಲಿ ಮಾಡಿದಂತ ಎಲ್ಲಾ ಸರ್ಕಾರಗಳಲ್ಲೂ ಮಾಡಿದಂತ ಸಾಲ ಏನಿದೆ ಅದಕ್ಕೆ ಮರುಪಾವತಿ ಮಾಡಲಿಕ್ಕೆ 26,000 ಕೋಟಿ ಸಾಲವನ್ನು ನಾವು ವಿನಿಯೋಗ ಮಾಡ್ತೀವಿ. ಇನ್ನು ನಮಗೆ ಬಂಡವಾಳ ವೆಚ್ಚ, ನಮಗೆ ಸಾಲವೇ ಬಂಡವಾಳ ವೆಚ್ಚ, ಅಸೆಟ್ ಕ್ರಿಯೇಷನ್ ಮಾಡಲಿಕ್ಕೆ ಬಂಡವಾಳ ವೆಚ್ಚಕ್ಕೆ ನಮಗಿರ್ತಕ್ಕಂಥ ಹಣ ಇವತ್ತು 71,000 ಕೋಟಿ. ಸಾಲದ ಬಂಡವಾಳದಲ್ಲಿ ಈ ರಾಜ್ಯದ ವೆಚ್ಚಕ್ಕೆ ಉಳಿಯತಕ್ಕಂಥ ಹಣ 71,000 ಕೋಟಿ. ಒಟ್ಟಾರೆ ನಾವು ಈ ರಾಜ್ಯದಲ್ಲಿ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಹಣ 4,09,000 ಕೋಟಿ. ಆದರೂ ಕೂಡ ನಾವು ಈ 26,000 ಕೋಟಿಯನ್ನು ಇಂದಿನ ಸಾಲಗಳ ಮರುಪಾವತಿಗೆ ವೆಚ್ಚ ಮಾಡೋದ್ರಿಂದ ನಮಗೆ ಉಳ್ಕೊಳ್ತಕ್ಕಂಥದ್ದು ಒಟ್ಟಾರೆ ವೆಚ್ಚಕ್ಕೆ, ಬಂಡವಾಳಕ್ಕೆ ಮತ್ತು ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಎಲ್ಲವೂ ಒಟ್ಟಾರೆ ಸೇರಿ 3,83,000 ಕೋಟಿ ಇವತ್ತು ನಮಗೆ ಉಳಿಯುತ್ತೆ. 3,83,000 ಕೋಟಿ ಹಣವನ್ನು ನಾವು ಖರ್ಚು ಮಾಡ್ತೀವಿ ಅಂತಕ್ಕಂಥ ಬದ್ಧತೆಯನ್ನ ಇವತ್ತು ಹೊಂದಿದ್ದಾರೆ. ಹಂಗಂತ ಹೇಳಿ ಸಾಲ ಮಾಡೋದಾಗ್ಲಿ 2002ರಲ್ಲಿ ಮೊದಲು ಕರ್ನಾಟಕ ಸರ್ಕಾರದಲ್ಲಿ ವಿತ್ತೀಯ ನಿಯಮಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಆ ವಿತ್ತೀಯ ನಿಯಮಗಳಲ್ಲಿ ಮೊದಲನೇದು
ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದಾಗ ಅದು ರೆವಿನ್ಯೂ ಸರ್ಫೇಸ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ಮೊದಲನೇ ನಿಯಮ. ಆದರೆ ಈ ನಿಯಮ ಇವತ್ತು ಕೈಬಿಟ್ಟು ಹೋಗಿ, ಈ ನಿಯಮವನ್ನು ಪಾಲನೆ ಮಾಡಲಿಕ್ಕೆ ನಮ್ಮ ಸರ್ಕಾರದಿಂದ ಆಗಿಲ್ಲ. ಇನ್ನು ಎರಡನೇ ನಿಯಮ, ಇವತ್ತು ಫಿಸ್ಕಲ್ ಡಿಫಿಸಿಯೇಟ್ ಅಂತ ಏನು ಕರಿತೇವೆ, ಅದು 3% ಒಳಗಿರಬೇಕು ಅಂತಕ್ಕಂಥ ನಿಬಂಧನೆ ಇದೆ. 3% ಒಳಗೆ ತರ್ತಕ್ಕಂಥ ನಿಬಂಧನೆಯನ್ನ ಮಾಡಿದ್ದಾರೆ. ಅದಕ್ಕೆ ಒಂದು ಎಕಾನಾಮಿಕಲ್ ಸರ್ವೆ ಆಗುತ್ತೆ. ಸರ್ವೆ ಆಗಿ ಈ ದೇಶದ GSDPಯನ್ನು ಕಂಡುಹಿಡಿತಾರೆ. ಈ ರಾಜ್ಯದ GSDPಯನ್ನು ಕಂಡುಹಿಡಿದು ಆ GSDP ಎಷ್ಟು ಈ ಸಾರಿ ನಮ್ಮ ರಾಜ್ಯದ ಆಂತರಿಕ ಉತ್ಪನ್ನ 30,70,000 ಕೋಟಿಗೂ ಅಧಿಕ ಅಂತಕ್ಕಂಥದ್ದನ್ನ ಆರ್ಥಿಕ ಸಮರ್ಥನೆ ಆಗಿದೆ. ಆರ್ಥಿಕವಾಗಿ ಸಮರ್ಥನೆ ಆಗಿರೋದ್ರಿಂದ ನಾವು ಅದನ್ನು ಒಪ್ಕೋಬೇಕಾಗುತ್ತೆ. ಆರ್ಥಿಕ ಸಮರ್ಥನೆಯನ್ನು ಒಪ್ಕೊಂಡು ಆರ್ಥಿಕ ಸಮೀಕ್ಷೆಯಲ್ಲಿ ನಮ್ಮ ಒಟ್ಟಾರೆ GSDPಯನ್ನ ಆಂತರಿಕ ಉತ್ಪನ್ನವನ್ನ 30,70,000 ಕೋಟಿಗೂ ಅಧಿಕ ಅಂತಕ್ಕಂಥ ವಿಚಾರವನ್ನ ಬಜೆಟ್ನಲ್ಲಿ ಏನು ಮಂಡನೆ ಮಾಡಿದ್ದಾರೆ, ನಾವು ಫಿಸಿಕಲ್ ಡಿಫಿಸಿಟ್ ಅದನ್ನ ಕಂಡುಹಿಡಿಬೇಕಾದ್ರೆ ನಮ್ಮ ಒಟ್ಟಾರೆ ವೆಚ್ಚದಲ್ಲಿ ನಮ್ಮ ರೆವಿನ್ಯೂ ವೆಚ್ಚವನ್ನು ಕಳೆದಾಗ ನಮ್ಮ ಒಟ್ಟಾರೆ ವೆಚ್ಚ 3,83,000 ಕೋಟಿ, ನಮ್ಮ ರಾಜ್ಯದ ಆದಾಯ 2,92,000 ಕೋಟಿ. ಅದರಲ್ಲಿ ಕಳೆದಾಗ ನಮಗೆ 90,000 ಕೋಟಿ ರೂಪಾಯಿ ಫಿಸ್ಕಲ್ ಡಿಫಿಸಿಯೇಟ್ ಬರುತ್ತೆ. ಆದರೆ ನಮ್ಮ ಆಂತರಿಕ ಉತ್ಪನ್ನ 30,70,000ಕ್ಕೂ ಅಧಿಕ ಅಂತ ಅಂದಾಗ ಅದರಿಂದ ಭಾಗಿಸಿದಾಗ ನಾವು 3%ಗಿಂತ ಒಳಗೆ ಬರ್ತೇವೆ. 2.95 ನಮ್ದಿದೆ. ಅದರಿಂದ ನಾವು ಆ ನಿಬಂಧನೆಗೆ ಒಳಪಟ್ಟು ನಾವು ಬಜೆಟ್ ಅನ್ನು ಮಂಡನೆ ಮಾಡಿದೀವಿ ಅಂತಕ್ಕಂಥ ಸಮರ್ಥನೆ ನಾವು ಮಾಡ್ಕೋಬಹುದು. ಅದಾದ್ಮೇಲೆ ಸಾಲ ಎಷ್ಟು ಬೇಕಷ್ಟೆಲ್ಲ ಮಾಡಕ್ಕಾಗಲ್ಲ. ಈ ವಿತ್ತೀಯ ನಿಯಮವನ್ನು ರಚನೆ ಮಾಡಿದ ಮೇಲೆ ನಿಬಂಧನೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇದುವರೆಗೂ ಮಾಡಿರ್ತಕ್ಕಂಥ ಸಾಲ 7,44,000 ಕೋಟಿ ಆ ನಮ್ಮ ಸಾಲ ಇದೆಯಲ್ಲ, ಆ ಸಾಲದಿಂದ ನಮ್ಮ GSDP ನಮ್ಮ ಆಂತರಿಕ ಉತ್ಪನ್ನದಲ್ಲಿ ನಾವು ಭಾಗಿಸಿದಾಗ ನಮಗೆ 25% ಒಳಗೆ ಬರುತ್ತೆ. ಅದು ವಿತ್ತೀಯ ನಿಯಮದಲ್ಲಿ ಈ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥದ್ದನ್ನು ಸಮರ್ಥನೆ ಮಾಡ್ಕೋಬೇಕಾದ್ರೆ 25% ಒಳಗೆ ಇರಬೇಕು. 25% ಒಳಗಡೆ ಇವತ್ತು ನಮ್ಮ ಬಜೆಟ್ ಇದೆ. ಅದನ್ನು ನಾವು ಸಮರ್ಥನೆ ಮಾಡ್ಕೋಬಹುದು. ಸಮರ್ಥನೆ ಆಗಿದೆ. ಯಾರು ಏನಾರ ಹೇಳಿ ಅದರ ಬಗ್ಗೆ ಚಿಂತನೆ ಇಲ್ಲ. ಈ ರೀತಿ ಈ ಬಜೆಟ್ ಅನ್ನು ನಾವು ಮಂಡನೆ ಮಾಡಿದ್ದೇವೆ. ನಾನು ಒಂದು ನಮ್ಮ ವಿರೋಧಿ ಪಕ್ಷದ ಶಾಸಕರುಗಳಲ್ಲಿ ಮನವಿ ಮಾಡ್ತೇನೆ.
ಕೇಂದ್ರ ರಾಜ್ಯ ಎರಡೂ ಬಿಟ್ಟು ಒಂದು ರಾಜ್ಯದ ಒಂದು ದೇಶದ ಆರ್ಥಿಕ ಸುಭದ್ರತೆಯನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಸಹಬಾಳ್ಮೆಯಲ್ಲಿ, ಒಕ್ಕೂಟ ವ್ಯವಸ್ಥೆನಲ್ಲಿ ರಾಜಕೀಯ ಮತ್ಸರ, ದ್ವೇಷ ಇವೆಲ್ಲನೂ ಮರೆತು ಸಹಬಾಳ್ಮೆಯಲ್ಲಿ ಮಾಡಿದಾಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ವ್ಯವಸ್ಥೆ ಸುಭದ್ರ ಆಗಲಿಕ್ಕೆ ಸಾಧ್ಯ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವೇನಾದರೂ ಹೇಳಿದ್ರೆ, ನಿಜಾಂಶ ಹೇಳಿದ್ರೆ ನಿಮಗೆ ಶಣನ್ ಅಂತ ಸಿಟ್ಟು ಬಂದ್ಬಿಡುತ್ತೆ. ನೀವು ಎದ್ದುಬಿಟ್ಟು ಕೇಂದ್ರಕ್ಕೂ ರಾಜ್ಯಕ್ಕೂ ಏನ್ರಿ ಸಂಬಂಧ, ಕೇಂದ್ರದ ಯಾಕ್ರಿ ಇಲ್ಲಿ ಭಾಷಣ ಮಾಡ್ತೀರಿ, ಅಲ್ಲೋ ಭಾಷಣ ಮಾಡ್ರಿ ಅನ್ನೋದಲ್ಲ. ಕೇಂದ್ರ ನಮಗೆ ತೆರಿಗೆನೂ ಕೊಟ್ಟಿದೆ, ಅನುದಾನಗಳನ್ನು ಕೊಡುತ್ತೆ, ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತೆ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸವನ್ನು ಹೇಳಬೇಕಾದಾಗ ನಮಗೆ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಏನು ರೆವಿನ್ಯೂ ಡಿಫಿಸಿಯೇಟ್ ಆಗಿದೆ, ರಾಜ್ಯದ ಆರ್ಥಿಕತೆ ಸುಭದ್ರತೆ ಎಲ್ಲೋ ಒಂದು ಕಡೆ ಕಷ್ಟಕ್ಕೆ ಸಿಕ್ಕಿದೆ ಅಂತಕ್ಕಂಥ ಭಾವನೆನ ನೀವು ವ್ಯರ್ಥ ಮಾಡ್ತೀರಿ, ಹೇಳ್ತೀರಿ. ಅದು ನಿಮ್ಮ ವಿರೋಧಿ ಪಕ್ಷದ ಧರ್ಮ, ನೀವು ಹೇಳ್ಕೇತೀರಿ. ನಾವು ಅದ್ರ ಚಿಂತನೆ ಮಾಡೋದಲ್ಲ. ಆದರೆ ಇದಕ್ಕೆ ಕಾರಣ ಯಾರು? ಯಾತಕ್ಕೋಸ್ಕರ ರಾಜ್ಯ ಸರ್ಕಾರದ ವ್ಯವಸ್ಥೆ ಒಳಗಡೆ ಇವತ್ತು ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಗಬೇಕಾದ್ರೆ ಆರ್ಥಿಕವಾಗಿ ಇವತ್ತು ನಾವೇನು ರೆವಿನ್ಯೂ ಡಿಫಿಸಿಯೇಟ್ಗೆ ಹೋಗಿದ್ದೀವಿ, ಇದಕ್ಕೆ ಮೂಲ ಕಾರಣ ಅವರೊಬ್ಬರನ್ನೇ ನಾನು ದೂರ್ತಕ್ಕಂಥದ್ದಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು 2018-19ರಲ್ಲಿ, ನಾನು ಹಿಂದಕ್ಕೆ ಹೋಗಲ್ಲ, ಇಂದಿನ ಆಯೋಗಗಳನ್ನು, ಹಣಕಾಸು ಆಯೋಗಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. 2018-19ರಲ್ಲಿ ಏನು 15ನೇ ಹಣಕಾಸಿನ ಆಯೋಗ ಈ ದೇಶದಲ್ಲಿ ರಚನೆ ಆಯಿತು, ಅವತ್ತಿನಿಂದ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರಿದೆ. ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಾನು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದಲೇ ಮಾತನಾಡೋದಿಲ್ಲ. ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ದು ಎಲ್ಲ ರಾಜ್ಯಗಳಿಗೆ ಸಮನಾದಂಥ ಹಣಕಾಸಿನ ಹಂಚಿಕೆ ಆಗಬೇಕು, ಸಮಾನವಾದಂಥ ಹಣಕಾಸನ್ನು ದೊರಕಿಸಿಕೊಡಬೇಕು, ಆರ್ಥಿಕ ನೆರವು ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ರಾಜ್ಯಗಳಿಗೆ ಸಿಗಬೇಕು ಅಂತಕ್ಕಂಥ ಒಂದು ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಏನು ಹಣಕಾಸು ಆಯೋಗ ರಚನೆ ಆಯಿತು. ಆ ಹಣಕಾಸು ಆಯೋಗ 20ರಿಂದ 26ರವರೆಗೆ ಇವತ್ತು ಕೆಲಸ ಮಾಡ್ತಾ ಇದೆ. ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ರಾಜ್ಯದ ಹಣಕಾಸು ಆ ಪರ್ಸೆಂಟೇಜ್ ಅನ್ನ ನಮಗೆ ಸಿಗಬೇಕಾದಂತ ತೆರಿಗೆಯ ಪಾಲನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ 4.72% ತೆರಿಗೆ ನಮಗೆ ಬರ್ತಾ ಇತ್ತು. ಇದನ್ನ 3.64ಕ್ಕೆ ಯಾರು ಇಳಿಸ್ತರು? ಇದರಿಂದ ಎಷ್ಟು ನಷ್ಟ ಆಯ್ತು? ಒಂದು ವರ್ಷಕ್ಕೆ ಎಷ್ಟು ನಷ್ಟ ಆಗಿದೆ? ಒಂದು ವರ್ಷಕ್ಕೆ ಸುಮಾರು 15,000 ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ ಹಣ ಇದರಿಂದ ನಿಂತೋಗಿದೆ. ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನ ಬದ್ಧತೆ ಇರತಕ್ಕಂಥ ಹಣಕಾಸು ಆಯೋಗ. ಯಾತಕ್ಕೋಸ್ಕರ ಇಳಿಸಿದ್ರು?
ಯಾವ ಉದ್ದೇಶದಿಂದ ಹಣಕಾಸು ಆಯೋಗವನ್ನ ಸಮಾನತೆಗೋಸ್ಕರ, ಈ ದೇಶದ ಆರ್ಥಿಕ ಸಮಾನತೆಗೋಸ್ಕರ ಕಾಪಾಡ್ಲಿಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ರು, ಆ ಹಣಕಾಸು ಆಯೋಗ ಕೆಲಸ ಮಾಡ್ತಾ ಇದೆ ಸರಿಯಾಗಿ ಅಂತ ಹೇಳಿ ಒಪ್ಕೋಬೇಕಾಗತ್ತೆ. ಇದನ್ನ ಯಾಕೆ ಕಡಿಮೆ ಮಾಡಿದ್ರಿ? ಇದು ಸುಳ್ಳ? ಇದು ಯಾತಕ್ಕೋಸ್ಕರ ಕಡಿಮೆ ಮಾಡಿರಿ? 4.72 ಇದ್ದಂತ ತೆರಿಗೆಯ ಪ್ರಮಾಣವನ್ನ 3.65ಕ್ಕೆ ಯಾಕೆ ಇಳಿಸಿರಿ? ಅದರಿಂದ ಇವತ್ತು ರೆವಿನ್ಯೂ ಡಿಫಿಸಿಯೇಟಿ ಬಂದಿದ್ದೇವೆ ನಾವು ಈ ರಾಜ್ಯದಲ್ಲಿ. ಅದರಿಂದ ಇವತ್ತು ರೆವಿನ್ಯೂ ಡಿಫಿಸಿಯೇಟಿ ಬರಬೇಕಾದಂತ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಇವತ್ತು ಯಾರಿಂದ ಬಂದಿದೆ? ಯಾತಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತೇಳಿ ಯಾರನ್ನು ಕರೆಯಂಗಿಲ್ಲ, ಕೇಳಂಗಿಲ್ಲ, ಈ ರಾಜ್ಯದ ಪರಿಸ್ಥಿತಿ ಏನು ಅಂತ ತಿಳ್ಕೊಳಂಗಿಲ್ಲ, ಸನ್ನಿವೇಶ ಗೊತ್ತಿಲ್ಲ, ಇದಾಗಲ್ಲ. ಆದೇಶ ಮಾಡಿಬಿಟ್ರೆ ನಾವು ಒಪ್ಕೊಂಡಿದ್ದೇವೆ, ಹಣಕಾಸು ಆಯೋಗ ಮಾಡಲಿಕ್ಕೆ ನಮ್ಮ ಸಹಕಾರನೂ ಕೊಟ್ಟಿದ್ದೇವೆ. ಇದರಿಂದ ಏನಾಗುತ್ತೆ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ. ಏನಾಗಿದೆ ಇವತ್ತು ಪರಿಸ್ಥಿತಿ? ಹಣಕಾಸಿನ ದುಸ್ಥಿತಿ ಹೋಗ್ಲಿಕ್ಕೆ ಕಾರಣ ಆಗಿದೆ. ಇದು ಇವತ್ತು ಇದನ್ನ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಈ ಹಣಕಾಸು ಸಂಸ್ಥೆ ಒಂದ್ ಕಡೆ ಹೇಳ್ತಾರೆ, ನಾನು 4-6 ಕಡೆ ರಾಜ್ಯಗಳ ವಿರೋಧಿ ಪಕ್ಷಗಳಿರ್ತಕ್ಕಂಥ ಕರ್ನಾಟಕ ಭಾಗದ, ಈ ದಕ್ಷಿಣ ಕರ್ನಾಟಕ ಭಾಗದ ವಿಧಾನಸಭೆಗಳಲ್ಲಿ ಚರ್ಚೆ ನಡೆದಾಗ ನಾನು ಕೇಳಿದ್ದೇನೆ, ಇದು ಒಂದು ರಾಜಕೀಯ ಕುತಂತ್ರದ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಸಹಿತ ಹೇಳ್ತಾರೆ. ಅದೇನೇ ಇರಲಿ, ಆದ್ರೆ ಇದು ಒಳ್ಳೇದಲ್ಲ. ಸಮಗ್ರವಾದ ಭಾರತ ಆಗಬೇಕು. ಸಮಗ್ರವಾಗಿರ್ತಕ್ಕಂಥ ರಾಜಕೀಯ ಎಲ್ಲ ಅಂಗಾಂಗಗಳಲ್ಲಿ, ಆಯಾಮಗಳಲ್ಲಿ ಇವತ್ತು ಭಾರತ ದೇಶ ಬೆಳೀಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿಯ ಹೊರತು ಬೇರೆ ನಮಗೆ ಇಚ್ಛಾಶಕ್ತಿ ಇಲ್ಲ. ಅದಕ್ಕೋಸ್ಕರ ಸಮಗ್ರವಾಗಿ ಬೆಳೀಬೇಕು ಅಂತಕ್ಕಂಥದ್ದು ನನ್ನ ಇಚ್ಛಾಶಕ್ತಿ. ಅದಕ್ಕೋಸ್ಕರ ಇವತ್ತು ಈ ಒಂದು ಹಣಕಾಸು ಆಯೋಗ ಏನಿದೆ, ಇವತ್ತು ನಾವು ಅಲ್ಲಿ ಇನ್ನೊಂದು ಸರ್ಕಾರ ಬರ್ಬೋದು, ಇವತ್ತು ನಿಮ್ಮ ಸರ್ಕಾರ ಇರ್ಬೋದು, ಆದರೆ ಹಣಕಾಸು ಆಯೋಗ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇನಿದಾವೆ ಅವು ಸರಿಯಾಗಿಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ನಮ್ಮ ರೆವಿನ್ಯೂ ಡಿಫಿಸಿಯೇಟ್ಗೆ ಕಾರಣ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಆಮೇಲೆ 2017ರಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ತಂದ್ರಿ, GST ತಂದ್ರಿ. ನಮಗೆ ನೀವು GST ತಂದದ್ರಲ್ಲಿ ನಾವು ಸ್ವಾಗತ ಮಾಡಿದೆ ಅವತ್ತು. ಆದರೆ ಆ GSTನಲ್ಲಿ ನಾವು ಅವತ್ತೇ ನಾನು ಈ ವಿಧಾನಸಭೆಯಲ್ಲಿ ದಾಖಲಾತಿನಲ್ಲಿದೆ, ನಾನು ಪ್ರಶ್ನೆ ಮಾಡಿದೆ, ನಮಗೆ ಹಿಂದೆ ಕರ್ನಾಟಕ ರಾಜ್ಯಕ್ಕೆ ಏನು ವ್ಯಾಟ್ ಅಂತ ಇತ್ತು ನಮ್ಮಲ್ಲಿ, ಆ ವ್ಯಾಟ್ನಿಂದ ಬರ್ತಾ ಇದ್ದಕ್ಕಂಥ ತೆರಿಗೆಯ ಮೊತ್ತಕ್ಕಿಂತ ನಿಮ್ಮ GSTಯ ಪ್ರಮಾಣದಲ್ಲಿ ಏನಾದರೂ ಕಡಿಮೆ ಆದರೆ ನೀವೇನು ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಕೇಳಿದೆ. ಇವತ್ತು ಒಪ್ಕೋತಾ ಇದ್ದೀವಿ. ನಾನು ಅವತ್ತೇ ಹೇಳಿದೆ ಈ ಸದನದಲ್ಲಿ, ಇದು ಸರಿ ಇಲ್ಲ. ಡೆಲ್ಲಿಯ ದೊರೆಗಳಿಗೆ ದೂರು ತಗೊಂಡೋಗಿ ಕೊಟ್ಟು ಹಿಂದ್ಗಡೆಯಿಂದ ಹೋಗಿ ಕೈ ಒಟ್ಕೊಂಡು ಇಟ್ಕೋಬೇಕಾಗತ್ತೆ. ಇದು ಸರಿಯಿಲ್ಲ, ನಾವು ಹೋಗೋದು ಬೇಡ, GST ವ್ಯವಸ್ಥೆಗೆ ಹೋಗೋದು ಬೇಡ ನಾವು ಅಂತಕ್ಕಂಥ ಮಾತನ್ನು ಅವತ್ತೇ ಹೇಳಿದೆ. ಆದರೆ ಕೇಳಲಿಲ್ಲ. ಆದರೆ ಹೇಳಿದ್ರು, ಅಲ್ಲಿ ಉತ್ತರ ಹೇಳಿದ್ರು, ಆ ಗ್ಯಾಪ್ ಏನಾದರೂ ಒಂದು ವೇಳೆ ಟ್ಯಾಕ್ಸ್ ಕಡಿಮೆ ಆದರೆ ಆ ಗ್ಯಾಪ್ ಅನ್ನ ತುಂಬಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದೆ. ಆಕ್ಟಲ್ಲಿ ಕೊಟ್ಟಿದೆ, ಕೇಂದ್ರದಲ್ಲಿ ಕೊಟ್ಟಿದ್ದಾರೆ, ಭರವಸೆ ಆಗಿದೆ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಎಲ್ಲಿವರೆಗೆ ಕೊಟ್ಟರು? ಆ ಗ್ಯಾಪ್ ಅನ್ನು 22ನೇ ಇಶ್ಯೂವರೆಗೆ ಮಾತ್ರ ಕೊಟ್ಟರು. ಇವತ್ತು ನಿಲ್ಲಿಸಿ ಹಾಕಿದ್ದಾರೆ. GSTಯಿಂದ ನಮ್ಮ ಟ್ಯಾಕ್ಸು ನಮ್ಗಿರ್ಬೇಕು. ನಮ್ಮ ರಾಜ್ಯನ ನಾವು ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ, ಯೋಜನೆಗಳನ್ನ ತಗೋಬೇಕಾದ್ರೆ ನಾವು ಒಳ್ಳೆ ವ್ಯವಸ್ಥೆಯನ್ನ ಮಾಡಿಕೊಂಡು ಜನರ ಹತ್ರ ಹೋಗಿ ಇಂಥ ಯೋಜನೆಯನ್ನು ತರ್ತಾ ಇದ್ದೀವಿ, ಇಂಥ ಮಹತ್ತರವಾದಂಥ ಯೋಜನೆಯನ್ನು ತರ್ತಾ ಇದ್ದೀವಿ, ಇದಕ್ಕೆ ನೀವು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನ
ನಾವು ಜನಗಳ ಹತ್ರ ಹೇಳ್ಕೊಂಡು ತರಬಹುದಾಯ್ತು. ಅದೊಂದಾಯ್ತು. ಇನ್ನೊಂದು ಪ್ರಶ್ನೆ ನಾನು ಅವತ್ತೇ ಕೇಳಿದೆ. ಆಯ್ತು, GST ಅವ್ರಿಗೆ 50 ನಮ್ಮಿ 50 GST ಆಗೋಗುತ್ತೆ. ಸೆಸ್ ಅಂಡ್ ಸರ್ಚಾರ್ಜ್, ಸುಶೀಲ್ ಕುಮಾರ್ ಅವರೇ ಸ್ವಲ್ಪ ಕೇಳಿ ಕೇಳ್ಕತ್ತ ಎಲ್ಲ ನೀವು ಕೆಲವು ಬೇಜಾರು ಮಾಡ್ಕೋಬೇಡಿ. ನಾವು ನೀವೆಲ್ಲ ಗ್ರಾಂಟ್ ಸಿಕ್ಕಲ್ಲ ಅಂದ್ರೆ ಹೆಂಗ್ ಸಿಗುತ್ತೆ ಗ್ರಾಂಟು? ಕೇಳಿ ಎಲ್ಲಿ ದಾರಿ ತಪ್ಪಿದ್ವಿ ಅಂತ. ಎಲ್ಲೋ ತಪ್ಪಿಬಿಟ್ಟು ಇಲ್ಲಿ ಕೂತ್ಕೊಂಡು ಅಸೆಂಬ್ಲಿನಲ್ಲಿ ಗುದ್ದಾಡೋದಲ್ಲ. ಸರ್ಕಾರ ನಾವಲ್ಲ, ಸರ್ಕಾರ ಅವರ ಇಚ್ಛಾಶಕ್ತಿಯನ್ನು ಮೀರಿ ಅವರು ಕೊಟ್ಟಿದಾರ ಗ್ಯಾರಂಟಿ ಅವೆಲ್ಲ ಅಲ್ಲಿ ದಾರಿ ಗ್ಯಾರಂಟಿ ಹೇಳ್ತೀನಿ. ಅಲ್ಲಿಂದ ಬರ್ತಾ ಇದ್ರೆ ಇಲ್ಲಿ ಸಮುದ್ರದಿಂದ ಬೀಳ್ದಲೆ ಒಳಿಂದ ಎದ್ದು ಬರಕ್ಕಲ್ಲ ದುಡ್ಡು. ಸಮುದ್ರ ಕೇಂದ್ರ ಸರ್ಕಾರ, ಸಮುದ್ರದಿಂದ ಕೇಂದ್ರ ಸರ್ಕಾರ ಈಗ ಎಲ್ಲಿಂದ ಅದೇ GST ವಿಚಾರ ಮಾತಾಡ್ತೀವಿ, ಗ್ಯಾರಂಟಿ ವಿಚಾರ ಮಾತಾಡ್ದು. ನಾನು ಗ್ಯಾರಂಟಿ ಹೇಳ್ತಾ ಇಲ್ಲ ತಡ್ರಿ. ಗೊತ್ತಿದೆ ಎಲ್ಲಿ ಮೋಸ ಆಗಿದೆ ದುಡ್ಡು ಬರುವಂತ ಖಜಾನಿಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಶಿವಲಿಂಗೇಗೌಡ್ರೆ, ನಿಮ್ಮ ಪ್ರತಿಭೆಯನ್ನು ಕೇಳಕ್ ಯಾವ ಮಂತ್ರಿಗಳು ಇಲ್ಲ, ಯಾವ ಅಧಿಕಾರಿಗಳು ಯಾರಿಲ್ಲದ ಬೇಡ, ರೆಕಾರ್ಡ್ ಆಗುತ್ತೆ ಬಿಡ್ರಿ. ಮುಂದುವರ್ಸಿ ಶಿವಲಿಂಗೇಗೌಡ್ರೆ, ಯಾರದ್ದು ಹೆಸರು ಹೇಳಕ್ ಹೋಗ್ಬೇಡಿ, ಮುಂದುವರ್ಸ್ಬಿಡಿ. ಎಲ್ಲ ಯಾರ ಹೆಸರು ಹೇಳಲ್ಲ ನಾನು. ಅವರು ಮಾತಾಡ್ತಿದ್ರಲ್ಲ ಯಾಕಪ್ಪ? ಯಾಕೆಂದ್ರೆ ಅವ್ರು ಸ್ವಲ್ಪ ಇಂಟ್ರೆಸ್ಟೆಡ್ ಆಗಿ ಕೇಳ್ತಿರ್ತಾರೆ. ಸೆಸ್ ಚಾರ್ಜ್, ಸೆಸ್ ಹಾಕೋದನ್ನ ಸೆಸ್ ಚಾರ್ಜ್ ಹಾಕೋದನ್ನ ಅದರಲ್ಲಿ ಬಂದಂತ ಭಾಗವನ್ನು ಕೂಡ ನಮಗೆ ಕೊಡಬೇಕು ಅಂತ ಹೇಳಿ ನಾನು ಅವತ್ತೇ ಕೇಳಿದೆ ಈ ಸದನದಲ್ಲಿ. ಸೆಸ್ ಅಂಡ್ ಸೆಸ್ ಚಾರ್ಜ್, ಇದರಿಂದ ಹಣನ ನೀವು ಹಾಕಿ ಇವತ್ತು ಎಲ್ಲ ಹಣನೂ GST ಮುಖಾಂತರ ಬಿಡ್ತೀರಿ. ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರಿಗೆ ಪೂರಕವಾಗಿ ನಾವು ಹೇಳ್ತೇನೆ, ಪಾಪ ಅವ್ರಿಗೆ ಐಡಿಯಾ ಇಲ್ಲ. ಸೆಸ್ ಈಗ ಸಂಬಂಧ ಸೆಸ್ ಹಾಕಿದ್ರಂತ ಐಡಿಯಾ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ. ನಿಮಗೆ ಪೂರಕವಾಗಿ ಹೇಳ್ತೇನೆ. ಅಲ್ಲ, ಪೂರಕವಲ್ಲ, ನಾನು ಹೇಳ್ತೀನಿ ಕೇಳಿ. ಆ ಸೆಸ್ ನಮಗೆ ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ. GST ಕಂಪೆನ್ಸೇಷನ್ಗೆ ಉತ್ಕೊಳ್ಳಿ. 2020 ಹಾಕೊಂಡು ಕ್ಲಾರಿಫಿಕೇಶನ್ ಇದ್ರಲ್ಲಿ ನೀವು ಮಾತಾಡುವಾಗ ಉತ್ತರ ಕೊಡಿ. ಶಿವಲಿಂಗೇಗೌಡರು ಇಂತ ಭಾಷಣ ಮಾಡಿದ್ರು, ಇಂತ ತಪ್ಪು ಮಾಡಿದ್ರು ಅಂತ ಹೇಳಿ ಉತ್ತರ ಕೊಡಿ. ಅಲ್ಲ ಸೆಸ್ ಸರ್ಚಾರ್ಜ್ ಕೇಂದ್ರ ಸರ್ಕಾರ ಇಟ್ಕೊಂಡಿದೆಯಲ್ವೋ? ನಮಗೆ ಪಾಪ್ ಕೊಡ್ತಾ ಇದೆಯಾ? ಕರ್ನಾಟಕ ಪಾಪ್ ಕೊಡ್ತಾ ಇದೆಯೇನ್ರಿ? ನಮ್ ಕರ್ನಾಟಕ ರಾಜ್ಯದಿಂದ ಸೆಸ್ ಚಾರ್ಜ್ ಎಷ್ಟು ಹೋಗುತ್ತೆ ಅಂತ ಗೊತ್ತೇನ್ರಿ? ಅದ್ರಲ್ಲಿ ಏನಾರ ಪಾಲೈತೇನ್ರಿ ನಿಮ್ಗೆ? ನಿಮ್ ಮುಖ್ಯಮಂತ್ರಿಗಳು GST ಕೌನ್ಸಿಲ್ ಮೀಟಿಂಗ್ ಹೋಗಿ ಕೇಳಿ. ಯಾರು ಇನ್ನೇನು ಹೋಗ್ದಲೆ ಕೃಷ್ಣ ಬೈರೇಗೌಡರು ಬಡ್ಕೊಂಡಾರಲ್ಲಿ ಕೇಳ್ಬೇಕಲ್ಲ ಅಲ್ಲಿ. ಮತ್ತೆ ಅವ್ರನ್ನೇ ಆರ್ಥಿಕ ಸಚಿವರು ಮಾಡ್ಬಿಡಿ. ಕೃಷ್ಣ ಬೈರೇಗೌಡ್ರೆ ಆರ್ಥಿಕ ಸಚಿವರಾಗ್ಲಿ, ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಸಮಯ ಕೊಡ್ಲಿಕ್ಕಾಗಲ್ಲ, ಹೋಗ್ಲಿಕ್ಕಾಗಲ್ಲ ಅಂತ ನಿಮ್ಗೆ ನಿಮ್ ಸರ್ಕಾರ ಇರ್ಬೋದು, ಮುಂದೆ ಇನ್ನೊಂದು ಸರ್ಕಾರ ಬರ್ಬೋದು. ಆದ್ರೆ ಈ ಸೆಸ್ ಸರ್ಚಾರ್ಜ್ ಅಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಿ GST ಬಿಲ್ ಪಾಸ್ ಮಾಡಿಕೊಡೋ ಸಂದರ್ಭದಲ್ಲಿ ನಾನು ಎದ್ದು ನಿಂತು ಅವತ್ತೇ ಮುಂದಾಲೋಚನೆಯನ್ನ ಮಾಡಿ ನಾನು ಅವತ್ತೇ ಕೇಳಿದೆ. 2013-14 ಇಸ್ವಿಲಿ ಕೇಳಿದೆ ನಾನು. ಮುಂದಾಲೋಚನೆ ಅಲ್ಲ, ದುರಾಲೋಚನೆ ಆಗಿದೆ. ದುರಾಲೋಚನೆ ಯಾಕಾಗುತ್ತೆ? ಇಲ್ಲ, ನೀವು GST ನಮಗೆ ಕಡಿಮೆ ಆಗ್ಲಿ, ನೀವು ನಾವಿಲ್ಲಿ ಹೊಡಿತೀವಿ, ಈ ತಂದಾನೆ ಹೊಡಿತೀವಿ ನಾವು. ಸನ್ಮಾನ್ಯರು ಆಯ್ತು, ಬಹಳ ದೂರ ಆಲೋಚನೆ ಇತ್ತು ಅಧ್ಯಕ್ಷರೇ. ಇವರಿಗೆ ಬಹಳ ತಿಳುವಳಿಕೆ ಇದೆ, ಬಹಳ ದೊಡ್ಡ ಜ್ಞಾನಿ. ನಾನು ಮೊದಲೇ ಹೇಳಿದ್ದೀನಿ, ಬಹಳ ದೊಡ್ಡ ರಾಜ್ಯದ ಪರವಾಗಿ ಮಾತಾಡ್ತೀನಿ. GST ಇಂದ ಆದಾಯ ಕಮ್ಮಿ ಆಯ್ತು ಅಂತ ಹೇಳ್ಬಿಡ್ಲಿ ಶಿವಲಿಂಗೇಗೌಡರು, ನಾನು ಅರ್ಥ ಮಾಡಿ. ಯಾವ್ದ್ರಿಂದ? ಸೆಸ್ನಿಂದ ಬರ್ತಕ್ಕಂಥ ಭಾಗ ನಮಗೆ ಕೊಡ್ತಾ ಇಲ್ಲ, ಸರ್ಚಾರ್ಜ್ ನಿಂದ ಬರ್ತಕ್ಕಂಥ ಭಾಗವನ್ನ ನಮಗೆ ಕೊಡ್ತಾ ಇಲ್ಲ. ಮಾತಾಡ್ತಾ ಇಲ್ಲ ಅವ್ರು ಶೇರ್ ಬಗ್ಗೆ GST ತಪ್ಪಂತ ಹೇಳಿದ್ರೆ ಈಗ ಮಾತಾಡಕ್ ಬಿಡ್ರಿ, ಆಮೇಲೆ ನೀವು ಮಾತಾಡಿ. ಮುಂದುವರಿಸಿ ದಯವಿಟ್ಟು. ರಾಜ್ಯದಲ್ಲ, ಅವರು ಸೆಸ್ ನಮ್ ರಾಜ್ಯಕ್ಕೂ ಸೆಸ್ ಹಾಕೋ ಅಧಿಕಾರ ಐತೆ. ಆದ್ರೆ ಸೆಸ್ ಇಡೀ ರಾಜ್ಯದಲ್ಲಿ ಕೇಂದ್ರ ಏನ್ ಹಾಕುತ್ತೆ ಕರ್ನಾಟಕ ರಾಜ್ಯದಲ್ಲಿ
ಆ ಏನು ಭಾಗ ಬರುತ್ತೆ ಅದ್ರಲ್ಲಿ ನನಗೆ ಭಾಗ ಕೊಡಬೇಕು ಅಂತ ಕೇಳಿದ್ದೆ ನಾನು ಅವತ್ತು. ಅದನ್ನ ಪರ್ಯಾಲೋಚಿಸ್ತೀವಿ ಅಂತ ಹೇಳಿದ್ರು, ಗೊತ್ತಾಯ್ತು. ಅವತ್ತೇ ನಾನು ಹೇಳಿದೆ, ಇವತ್ತು ಕರ್ನಾಟಕ ರಾಜ್ಯದಿಂದ ಸೆಸ್ನಿಂದ ಸರ್ಚಾರ್ಜ್ನಿಂದ ಎಷ್ಟು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಅಳತೆ ಮಾಡಿ ಅದನ್ನ ನಾವು ತಿಳ್ಕೋಬೇಕಲ್ಲ. ಇದು ಒಂದು ಕಾರಣ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದಷ್ಟೇ. ಇದರಲ್ಲಿ ಯಾರನ್ನು ಏನು ನಾವು ಇದು ಮಾಡೋದಕ್ಕೆ ಹೇಳಲಿಲ್ಲ. ಆಮೇಲೆ ನೀವು ಹೇಳ್ತೀರಿ ರೆವಿನ್ಯೂ ಡಿಫಿಸಿಟ್ ಐತೆ, ರೆವಿನ್ಯೂ ಡಿಫಿಸಿಟ್ ಐತೆ. ಹೌದು, ಯಾಕಾಯ್ತು? ಈಗ ಕೇಂದ್ರಕ್ಕೆ ನನ್ನ ಒಂದು ಇದ್ರ ಪ್ರಕಾರ 5,000ದಿಂದ 5 ಲಕ್ಷ ಕೋಟಿಯಿಂದ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿವರೆಗೆ ತೆರಿಗೆ ಕೊಡ್ತಾ ಇದೆ. ಅದರಲ್ಲಿ ನಮಗೆ ಬರೋದು GST ತೆರಿಗೆ ಒಂದು ಮಾತ್ರ ನಮಗೆ ನಮ್ಮ ಕರ್ನಾಟಕ ಅಧ್ಯಕ್ಷರು ಎಲ್ಲಿದ್ದೀರ 5 ಲಕ್ಷ ಟ್ಯಾಕ್ಸ್ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ನಮ್ಮ ರಾಜ್ಯದಿಂದ 5 ನೋಡ್ರಿ ಅಧ್ಯಕ್ಷರೇ, ಪುಸ್ತಕನ ತೆಗೆದು ನೋಡಿ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಯ್ತು ಅಂತ. ಅವ್ರದ್ದು ಏನಾದ್ರು ನಾನು ತಪ್ಪು ಹೇಳಿದ್ರೆ ಆಮೇಲೆ ಚರ್ಚೆ ಮಾಡಿ. ದಾರಿ ತಪ್ಪಿಸುವಂತ ದಿಕ್ ತಪ್ಪಿಸುವಂತ ಸಂಖ್ಯೆ ಅಂಕಿ ಸಂಖ್ಯೆಗಳು ನಿಮ್ಮ ಅಭಿಪ್ರಾಯ ಆಮೇಲೆ ಹೇಳ್ರಿ. ಅದಕ್ಕೆ ಇದು ಮಾಡಬೇಡಿ, ನೀವು ತೊಂದರೆ ಮಾಡಬೇಡಿ. ಇಲ್ಲಿ ಹೇಳ್ರಿ ನಮ್ಗೆ ಕೂಡ ಗೌಡ್ರು ನೀವು ಇದು ಒಳ್ಳೆದಲ್ಲ. ಅವ್ರು ಮಾತಾಡ್ಲಿ, ನೀವು ಕೂತ್ಕೊಳ್ರಿ. ಅವ್ರು ಮಾತಾಡಿದೆ ಮತ್ತೆ ನೀವು ಮಾತಾಡುವಾಗ ಮತ್ತೆ ಅವ್ರು ಮಾತಾಡ್ತಾರೆ. ಮಾತಾಡಕ್ಕೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದಿದ್ದೀರಲ್ಲ, ಹೇಳಿ ನೀವು ಯಾರು ಬೇಡ ಅಂತಾರೆ. ಹಿಂಗ್ ಹೇಳಿದ ಸುಳ್ಳ ಅಂತ. ಎಷ್ಟು 4,500ದಿಂದ ಹಿಡಿದು ಇಷ್ಟೇ ನಿಖರವಾಗಿ ಹೇಳಕ್ಕಾಗಲ್ಲ. 4,500ದಿಂದ ಹಿಡಿದು 5 ಲಕ್ಷದವರೆಗೆ ಇವತ್ತು ಕರ್ನಾಟಕ ರಾಜ್ಯದ ಹಣ, ತೆರಿಗೆ ಹಣ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಇದನ್ನ ನಾನು ಸಮರ್ಥನೆ ಮಾಡ್ತೀನಿ. ಯಾವ ಡಿಬೇಟ್ ಬೇಕಾದ್ರೂ ಬರ್ತೀನಿ, ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ತೀನಿ. ಅದನ್ನ ವಿಧಾನಸಭೆಯಲ್ಲಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಅದರಲ್ಲಿ ನಮಗೆ ಏನು ಸಿಗ್ತಕ್ಕಂಥದ್ದು GSTಯಿಂದ ಬರ್ತಕ್ಕಂಥದ್ದು ನಮ್ಮ ಹಣ ನಮಗೆ ಬರುತ್ತೆ. GSTಯಿಂದ ಬರ್ತಕ್ಕಂಥದ್ದು ಹಣ 1.25 ಲಕ್ಷ 1.25 ಲಕ್ಷ ಕೋಟಿ ಅಂತೇಳಿ ಇಟ್ಕೊಂಡಿದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಅದನ್ನು ಅಂಕಿ ಸಂಖ್ಯೆನ ಇಷ್ಟೇ ಪ್ರಮಾಣದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಉಳಿದಿರ್ತಕ್ಕಂಥ ಹಣ ಯಾವುದು? ಇನ್ಕಮ್ ಟ್ಯಾಕ್ಸ್ ನಾವು ಕಟ್ಟಲ್ವ ಸ್ವಾಮಿ? ಕರ್ನಾಟಕ ರಾಜ್ಯದವರು ಇನ್ಕಮ್ ಟ್ಯಾಕ್ಸ್ ಹಣ ನಮಗೆ ಪಾಲ್ ಬೇಡವಾ? ಎಂತ ಹೇಳಿದ ಮೇಲೆ ಯಾವ ರೀತಿ ಇದೆಯೋ ಅದೇ ರೀತಿ GST ಯಾವ ರೀತಿ ತಗೊಂಡು ಹೋಗ್ತಾ ಇದ್ರು ನಮ್ಮಿಂದ ಅರ್ಧ ಭಾಗನ, ಇದರಲ್ಲೂ ನಮ್ಗೆ ಅರ್ಧ ಕೊಡ್ಬೇಕು. ಶಿವಲಿಂಗ ನೀವು ಮಾತಾಡಿ, ಯಾಕೆ ಅವ್ರು ಮಾತು ಕೇಳ್ತೀರಿ? ಇದು ಒಳ್ಳೇದಲ್ಲ ನಿಮ್ದು. ನಿಮ್ಮ ಇನ್ಕಮ್ ಟ್ಯಾಕ್ಸ್ ಅವ್ರ ಸರ್ಕಾರ ಹೆಂಗ್ ನಡೆಸಬೇಕು? ಕೇಂದ್ರ ಸರ್ಕಾರ ಹೆಂಗ್ ನಡೆಸಬೇಕಡ? ಕೇಂದ್ರ ಸರ್ಕಾರ ಹೋಗೋದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪಾಲಿಕೆ ನೀನ್ GST ಇಂದ ಯಾಕೆ ಕೇಳ್ತೀಯಾ? ಇನ್ಕಮ್ ಟ್ಯಾಕ್ಸ್ ಬೇರೆ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ GST ನಮ್ಗೆ ಏನ್ ಮಾತಾಡ್ತೀರಣ? ಇವ್ರೆ ಇಂಡೈರೆಕ್ಟ್ ಕರ್ನಾಟಕ ನೀವೇ ಅಲ್ಲಿಗೆ ಮಾತಾಡ್ತೀರಿ, ನೀವು ಬಜೆಟ್ ಬಗ್ಗೆ ಮಾತಾಡ್ತೀರಿ. ಅವರ ಪ್ರಶ್ನೆ ನೀವು ಯಾಕೆ ಉತ್ತರ ಕೊಡ್ತೀರಿ? ನೀವು ಕಂಟಿನ್ಯೂ ಮಾಡಿ. ಈಗ ನಾನು ಅವ್ರು ಯಾರಿಗೂ ಉತ್ತರ ಕೊಡಲ್ಲ. ನೋಡಿ, ಯಾರು ಡಿಸ್ಟರ್ಬ್ ಮಾಡಬೇಡಿ. ನೀವು ನಾನು ಆಯ್ತು, ಸರಿ ತಪ್ಪಾಯ್ತು ಪಡಿಸ್ಬೇಕು ಅಂತ ಹೇಳಿ ನೀವು ಎಲ್ಲ ಕಾಯ್ಕೊಂಡಿದ್ದೀರಿ. ಸುಮ್ಮನೆ ಕೂತ್ಕೊಳ್ಳಿ. ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಎರಡು ನನಗೆ ಗೊತ್ತಿದೆ. ನಾವ್ ಹೇಳೋದು ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್ ಅಲ್ಲ. ನೀವು ಕಂಟಿನ್ಯೂ ಮಾಡಿ. ಈ ರಾಜ್ಯದಿಂದ ಉತ್ಪತ್ತಿ ಆಗ್ತಕ್ಕಂಥ ಟ್ಯಾಕ್ಸ್ ಮುಂದೆ ಹೋಗಿ. ಅಧ್ಯಕ್ಷರೇ, ಈ ರಾಜ್ಯದ ಮಣ್ಣಿನಿಂದ ಉತ್ಪತ್ತಿ ಆಗೋ ಟ್ಯಾಕ್ಸ್ ಅದು. ಓಕೆ, ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಈ ರಾಜ್ಯದಿಂದ ಅಂತೇಳಿ ಅದನ್ನ ಈಗ ಅದೇ ರೀತಿ ಯಾವ್ಯಾವ ಮೂಲದಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಸಂಸ್ಥೆಗಳಿಂದ ಯಾಕೆ ಕೊಡಬಾರ್ದು? ಕಾರ್ಪೊರೇಟ್ ಸಂಸ್ಥೆಗಳೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಸಂಸ್ಥೆಗಳಲ್ಲಿ ನಮ್ಗೆ ಯಾಕೆ ಪಾಲ್ ಕೊಡಬಾರ್ದು?
ನಮ್ಗೆ ಯಾಕೆ ಪಾಲ್ ಕೊಡಬಾರ್ದು? ಆಯ್ತು, ಕೇಳು ಅವ್ರ ಹತ್ರ, ಮುಂದಕ್ಕೆ ಹೋಗೋಣ. ಇದು ಯಾವೊಂದು ಕೊಟ್ಟು ಇದೆಲ್ಲ ನಮ್ಮ ರಾಜ್ಯದ ಸಂಪತ್ತು, ನಮ್ಮ ರಾಜ್ಯದ ತೆರಿಗೆ ಅವ್ರಿಗೆ ಹೋಗ್ತಾ ಇದೆ, ಅವರಿಗೆ ತೆರಿಗೆ ಹೋಗ್ತಾ ಇದೆ. ರೀ ಕೃಷ್ಣಪ್ಪರೇ, ಹುಚ್ಚುಚ್ಚಾಗೆಲ್ಲ ಮಾತಾಡಲ್ಲ ನೀವು ಗೊತ್ತಾಯ್ತಾ? ಆ ತರ ಎಲ್ಲ ಡೂಪ್ಲಿಕೇಟ್ ಭಾಷಣ ಅಂತ ಇಲ್ಲ. 40 ನಿಮಿಷ ಆಯ್ತು, ಕೆಲವು ಸಮಯ ಬೇಗ ಬೇಗ ಮುಗಿಸಿ. ಆಯ್ತು ಅಧ್ಯಕ್ಷರೇ, ಇರ್ಲಿ, ಎಲ್ಲಕ್ಕೂ ಅವಕಾಶ ಕೊಡ್ತೀರಾ? ಅದರಿಂದ ಯಾವ್ಯಾವ ಮೂಲದಿಂದ ಅದು ಚರ್ಚೆಗೆ ಬಂದ್ರೆ 4,500 ಕೋಟಿ ಯಾವ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ ನಾನು ಹೇಳ್ತೇನೆ ಸಮಯ ಬಂದಾಗ. ಅದರಲ್ಲಿ ಕೇಂದ್ರದಿಂದ ನೀವು ಕೊಡೋದೆಷ್ಟು? 51,000 ಕೋಟಿ ತೆರಿಗೆ ರೂಪದಲ್ಲಿ ತೆರಿಗೆ ಕೊಡ್ತೀರಿ. ಇನ್ನ ಅನುದಾನಗಳಲ್ಲಿ 16,000 ಕೋಟಿ ಕೊಡ್ತೀರಿ. ಅನುದಾನ ನೀವು ಕೊಡೋ ಅನುದಾನಗಳು ಹೆಂಗಿರ್ತವೆ? ನಿಮ್ ಕೊಡೋಂಥ ಅನುದಾನದ ಮ್ಯಾಚಿಂಗ್ ಗ್ರಾಂಟ್ಸು ಮತ್ತು ನಿಮ್ಮ ಆ ಒಂದು ಕಾರ್ಯಕ್ರಮಗಳು ಎಂಥವು, ಏನು ಎಂತು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ, ಬರ್ತೀನಿ ಮುಂದೆ ಅನುದಾನ ಪ್ರಸ್ತಾವನೆ ಬಗ್ಗೆ ಬಂದಾಗ ನಾನು ಮಾತನಾಡ್ತೀನಿ. ಈಗ ನಾವು ಹೇಳ್ತಕ್ಕಂಥದ್ದು ಇದು ನಮಗೆ ಆಗಿರ್ತಕ್ಕಂಥ, ನಮ್ಮ ರಾಜ್ಯ ರೆವಿನ್ಯೂ ಸರ್ಫೇಸ್ನಿಂದ ಒಳಗೆ ಬರಬೇಕಾದ್ರೆ ಕೇಂದ್ರ ಸರ್ಕಾರದ ತೆರಿಗೆ ಬಾಬತ್ನಲ್ಲಿ ನಮ್ಗೆ ಆದಂತ ಅನ್ಯಾಯದಿಂದ ನಾವು ಇವತ್ತು ಸಂಕಷ್ಟಕ್ಕೆ ಸಿಕ್ಕಿದೀವಿ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಹೊರತು ನಾನು ಯಾರನ್ನು ದ್ವೇಷ ಮಾಡಲ್ಲ, ಯಾರನ್ನು ಇದು ಮಾಡೋದಿಲ್ಲ. ಇದನ್ನು ಸಮರ್ಥನೆ ಮಾಡಿ ಕೊಟ್ಟಿದ್ದೇನೆ. ಹೇಳ್ತೀವಿ 4.72 ಇದ್ದದ್ದನ್ನ 3.64 ಇಳಿಸಿದ್ರಲ್ಲ, ನಾವೇನ್ ಮಾಡಿದೀವಿ? ಒಂದು ರಾಜ್ಯಕ್ಕೊಂದು ಬೆಣ್ಣೆ, ಒಂದು ರಾಜ್ಯಕ್ಕೊಂದು ಸುಣ್ಣ. ಯಾಕೆ ಹತ್ಯೆ ಇದೆ? ಹಣಕಾಸು ಆಯೋಗದಲ್ಲಿ ಸಮರ್ಥವಾಗಿರಬೇಕು, ಸಮರ್ಥನೀಯವಾಗಿ ಇದು ಮಾಡಿ ಕೊಡಬೇಕು, ನ್ಯಾಯ ದೊರಕಿಸಿಕೊಡ್ಬೇಕು. ಕೊಡ್ತಾ ಇಲ್ವಾ? ಕೇಂದ್ರ ಸರ್ಕಾರದಲ್ಲಿ ವಿಭಿನ್ನವಾದಂತ ರೀತಿಯಲ್ಲಿ ಕೊಡ್ತಾ ಇಲ್ವಾ? ಆದ್ರಿಂದ ನೀವು ಮುಂದುವರಿಸಿ, ನನ್ನನ್ನು ನೋಡಿ. ಕೂತ್ಕೊಳ್ರೆ, ನೀವೇನ್ ಬಾರಿ ಕೂತ್ಕೊಳ್ರಿ, ಆಮೇಲೆ ಭಾಷಣ ಮಾಡ್ಕೊಂಡು ಕೂತ್ಕೊಳ್ರಿ, ಗೊತ್ತಿದ್ರೆ ನೀವು ನನ್ನನ್ನು ನೋಡಿ. ನಾನು ಕೂರಲ್ಲ ಕೂತ್ಕೊಳ್ಳಿ, ಕೂರಲ್ಲ ರೇ, ಕೂತ್ಕೊಳ್ಳಿ ನೀವು. ಕೂರ್ರಿ, ಇದು ಅಂತ ಗೊತ್ತಿಲ್ಲ. ಶಿವಲಿಂಗ ಅವ್ರೆ, ಕಡೆ ಬಂದು ಹೇಳ್ರಿ ನನಗೆ. ಶಿವಲಿಂಗ ಅವ್ರೆ, ಸುಮ್ನೆ ಭಾಷಣ ಹೇಳ್ತಿದ್ರೆ ನೀವು ಈ ಕಡೆ ನೋಡಿ, ಆ ಕಡೆ ನೋಡ್ತೀರಿ ನೋಡಿ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಇಲ್ಲ ಸರಿ, ಈಗ ಆಯ್ತು. ಮತ್ತೆ ಮಾತಾಡಿ. ಸುಣ್ಣ ಬಣ್ಣ ಅಂತ ಹೇಳಿದೀನಿ, ಅಷ್ಟು ಬಿಡಿ ಅಷ್ಟೇ. ಇನ್ನು ಹೆಚ್ಚಿಗೆ ಹೇಳಕ್ ನೀವು ಮಾತು ಬೇಡ ಮಾಡ್ರಿ, ಬೇಡ, ನೀವು ಕೂತ್ಕೊಳ್ಳಿ. ನೀವು ಮತ್ತೆ ಮಾತಾಡಿ. ನೆಕ್ಸ್ಟ್, ನಿನ್ನೆಲ್ಲಿ ಹೋಗಿದ್ರಿ? ಸಂಜೆ ಬೇಗ ಹೋದ್ರ ಮನೆಗೆ? ಅಲ್ಲ, ನಿನ್ನೆಲ್ಲಿ ಹೋಗಿದ್ರಿ? ನಿನ್ನೆಲ್ಲಿ ಹೋದ್ರಿ ನೀವು ಸಂಜೆ? ಇವತ್ತು ಸ್ವಲ್ಪ ರಸ್ತೆಗೆ ಹೋಗ್ಲಿ, ಸಂಜೆ ನಂತರ ಮಾತಾಡಿ. ಈಗ ಮುಂದೆ ನಮ್ಮ ಸರ್ಕಾರನ ದಿವಾಳಿ ಆಗ್ಬಿಟ್ಟಿದೆ, ದುಡ್ಡಿಲ್ಲ ಇರ್ತವ, ಏನ್ ಬೇಕೆಲ್ಲ ಮಾತಾಡ್ತಾರೆ. ಹಂಗಾರೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕರೆಕ್ಟ್ ಆಯ್ತಾ? ಅವರು ಸರಿಯಾಗಿರ್ಬೇಕಲ್ಲ, ಅದು ಸರಿಯಾಗಿದ್ರೆ ತಾನೇ ಈ ರಾಜ್ಯಗಳೆಲ್ಲ ಸರಿಯಾಗಿರೋದು. ಓಕೆ, ಆಯ್ತು. ಅವ್ರೆಷ್ಟು ಸಾಲ ಮಾಡಿದ್ದಾರೆ? ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗ್ಬೇಕಾರೆ 53,000 ಕೋಟಿ ಇತ್ತು ಸಾಲ ಈ ಭಾರತ ದೇಶದ್ದು. ಇವತ್ತು 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ. ನಮ್ದು ಜಿಡಿಪಿ ಮತ್ತೆ ಯಾಕ್ರಿ ಸಮರ್ಥನೆ ಮಾಡ್ಕೊಂಡಲ್ವೇನ್ರಿ? ಮುಂದುವರಿಸಿ. ನಮ್ಮ ಜಿಡಿಪಿ 30,70,000 ಕೋಟಿ ಇದೆ ಅಂತೇಳಿ ಆರ್ಥಿಕ ತಜ್ಞರು ಮುಂದುವರಿಸಿ. ದೇಶದ ಜಿಡಿಪಿನೂ ಗೊತ್ತಿದೆ ನನಗೆ. ದೇಶದ ಜಿಡಿಪಿ ಇದ್ರೆ ನೀವು ಆ ಜಿಡಿಪಿ ತಗೊಂಡು ಮಾತಾಡ್ತೀರಾ ಇಲ್ಲಿ? ಆಯ್ತು, ಮುಂದುವರಿಸಿ. ಸರ್ಕಾರನ ನೀವು ಟೀಕೆ ಮಾಡ್ತಿರಲ್ಲ, ನಿಮ್ಮದೇನು ಬಹಳ ಸುಂದರವಾಗೈತಿ ಅಂದಂಗೆ ಕೇಂದ್ರದಲ್ಲಿ ನಿಮ್ದೇ ತಾನೇ ಸರ್ಕಾರ. ಏನಾಗಿದೆ? 200 ಲಕ್ಷ ಕೋಟಿ ರೂಪಾಯಿನ ಸಾಲ ಮಾಡಿದಿರಿ. ಜಿಡಿಪಿಗೆ ಎಷ್ಟು ಪರ್ಸೆಂಟ್ ಅಂತ ನಾನು ಹೇಳ್ತೀನಿ. ಈಗ ಜಿಡಿಪಿಗೆ ಎಷ್ಟು ಪರ್ಸೆಂಟ್ ಅಂತ ಶಿವಲಿಂಗ ಅವ್ರೆ, ಅವ್ರಿಗೆ ಪ್ರಶ್ನೆ ನೀವೆಂತ ಉತ್ತರ ಕೊಡ್ತೀರಿ ಅವರಿಗೆ? ಈ ವರ್ಷ 50,000 ಕೋಟಿಗೂ ಅಧಿಕ ಬಜೆಟ್ ಅನ್ನ ನೀವು ಮಂಡನೆ ಮಾಡಿ 15,068,000 ಕೋಟಿ ಸಾಲ ಮಾಡಿದಿರಿ. ನಾವು ಮಾಡಿರೋ ಸಾಲಕ್ಕೆ ಹಿಂಗೆ ಹೇಳ್ತಿರಲ್ಲ, ನೀವು 15,000 ಏನ್ ನಿಮ್ದು ನೀವು ಮಾಡಿರ್ತಕ್ಕಂಥ ಸಾಲಕ್ಕೆ ನೀವು ಮಾಡಿರ್ತಕ್ಕಂಥದ್ದಕ್ಕೆ
15,000 ಕೋಟಿ ಅಲ್ಲ 15 ಲಕ್ಷ ಕೋಟಿ 15 ಲಕ್ಷ ಕೋಟಿ. ಆಯ್ತು, ನೋಟ್ ಮಾಡಿ, ನೋಟ್ ಮಾಡಿ. ಬಿಡ್ರಿ ಒಂದ್ ಸ್ವಲ್ಪ ಮಾತಾಡುವ ಮಿಸ್ ಶಿವಲಿಂಗ ಅವ್ರೆ. ಆಗುತ್ತೆ. ನೀವು ಇವ್ರು ಹೇಳಿದಂಗೆ ಕೂತ್ಕೊಳ್ಳಪ್ಪ ಅಲ್ಲಿ ಸುಮ್ಮನೆ. ಆಯ್ತು ಆಯ್ತು, ರೆಕಾರ್ಡ್ ಹೋದ್ರೆ ತಪ್ಪಿದ್ರೆ ತಿತ್ಕೇತಾರ ಬಿಡಿ. ಈಗ ಒಟ್ಟಾರೆ Silent. ನೀವು ನಮ್ಮ ಭಾಷಣವನ್ನ ನಿಮಗೆ ಗೌರವ ಆತ್ಮಸಾಕ್ಷಿ ಇದ್ರು ಸುಮ್ಮನೆ ಕೂತ್ಕೊಳ್ಳಿ. ನೀನ್ ಕೇಳ್ಕೊಡ್ದು ನೀನು ಶಿವಲಿಂಗ ಅವ್ರೆ, ಈ ಕಡೆ ಮಾತಾಡಿ. ಅವ್ರಿಗೆ ಯಾಕೆ ನೀವು ಮಾತಾಡ್ತೀರಿ? ಇನ್ನೆಷ್ಟೊತ್ತು ಬೇಕು? 1 ಗಂಟೆ ಆಯ್ತು ಅಧ್ಯಕ್ಷರೇ. ಈಗ ನೀವು ಕೇಂದ್ರ ಸರ್ಕಾರ ವಿತ್ತೀಯ ನಿಯಮನ ಪಾಲನೆ ಮಾಡಿದ್ದೀರಾ? ಎಲ್ಲಿ ಪಾಲನೆ ಮಾಡಿದ್ದೀರಾ? 3 ಒಳಗಿರ್ಬೇಕು. ರೆವಿನ್ಯೂ ಸರ್ಫೇಸ್ ಇದೆಯಾ ನಿಮ್ದು? ಸ್ಟೇಟ್ ಬಗ್ಗೆ ಮಾತಾಡಿ. ಅಲ್ಲ, ಸ್ಟೇಟ್ ಅಲ್ಲ, ಅವ್ರು ಹೇಳಿದ್ದು ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇದೆಯಾ ಇವತ್ತು? ಇದೆಯಾ? ಎಷ್ಟು? 4.4. ಅಲ್ಲ, ಇದು ಕೇಂದ್ರ ಬಜೆಟ್ ರಾಜ್ಯ ಬಜೆಟ್ ಸರ್ ಇದು. ನಿಮ್ಮ ನಮ್ಮಲ್ಲಿ ಕೂತ್ಕೊಳ್ಳಿ. ಒಕ್ಕೂಟದ ಆಯ್ತು, ಇದು ಕಾರ್ಪೊರೇಷನ್ ಕೊಡಲ್ಲ. ಕೂತ್ಕೊಳ್ಳಿ. ಅಲ್ಲ, ತಮಾಷೆ ಆಯ್ತಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಮಾತಾಡಬಾರ್ದ? ಶರತ್ ಒಕ್ಕೂಟದ ವ್ಯವಸ್ಥೆ ಆಯ್ತು, ನೆಕ್ಸ್ಟ್ ಮಾತಾಡ್ಲಿ. ಅಲ್ಲ, ಕಂಟಿನ್ಯೂ ಆಯ್ತು, ಈಗ ಬೇಡ, ಕಂಟಿನ್ಯೂ. ಶಿವಲಿಂಗ ಅವ್ರ ಮಾತಾಡಿ ಟೈಮ್ ಆಯ್ತು. ಈಗ 40% ಇರಬೇಕು. ಸುರೇಶ್ ಗೌಡ್ರೆ, ಭಾಷಣ ಟುಸ್ ಆಗ್ಬಿಟ್ಟಿದೆ. ಸುರೇಶ್ ಗೌಡ್ ಇಲ್ಲಿದ್ದ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಅದ್ಭುತವಾಗಿ ಮಾತಾಡ್ತಾ ಇಡೀ ರಾಜ್ಯ ಜನ ಕೇಳ್ತಿದ್ರು. ಆ ಕಡೆ ಹೋಗಿ ನೀವು ಸುರೇಶ್ ಗೌಡ್ರೆ ಸುಮ್ಮನೆ ಇರ್ರಿ. ಸುರೇಶ್ ಗೌಡ್ರೆ ಅಂತ ನೀವು ಮಾಡ್ಲದೇನ್ರಿ ರಾತ್ರಿ ಸುಮ್ಕೂತ್ಕೊಳ್ಳಿ. ಐಶ್ವರ್ಯ ಕಂಟಿನ್ಯೂ ಮಾಡಿ ಬೇಗ. ವಿತ್ತೀಯ ಪಾಲನೆಗಳನ್ನ ಮಾಡಿಲ್ಲ. 40% ಇರಬೇಕಾಯ್ತು, ಆದ್ರೆ ನಿಮ್ದು 57% ಇದೆ. ಈ ಕಡೆ ನೋಡಿ ಶಿವಲಿಂಗ ಅವ್ರೆ, ಅವ್ರು ಯಾಕೆ ನೋಡ್ತೀರಿ? ನೋಡ್ರಿ, ಆ ಕಡೆ ನೋಡಿ ಮಾತಾಡ್ರಿ ನೀವು. ನಮ್ ಕಡೆ ಕೇಂದ್ರ ಸರ್ಕಾರದ ಫಿಸಿಕಲ್ ಡಿಫಿಸಿಯೇಟ್ ಎಷ್ಟಿದೆ? ಎಷ್ಟು ಇರಬೇಕಾಯ್ತು? ಇಲ್ಲಿ 3 ಒಳಗಿರ್ಬೇಕು, ಆದ್ರೆ 4.4 ಇದೆ. ರೆವಿನ್ಯೂ ಡಿಫಿಷಿಯೇಟ್ ಹೇಳಿ. ಫಿಸಿಕಲ್ ಡಿಫಿಷಿಯೇಟ್ ಇಸ್ ವೆರಿ ಗುಡ್. ರೆವಿನ್ಯೂ ಡಿಫಿಸಿಯೇಟ್ 5,63,000 ಕೋಟಿ ಸಾಲ ಇದು ಒಳಗೆ ಕೋತಾ ಬಜೆಟ್ ಇದೆ ನಿಮ್ದು ಕೇಂದ್ರದ. 5,63,000 ಕೋಟಿ ಒಳಗೆ ನಿಮ್ದು ಕೋತಾ ಬಜೆಟ್ ಇದೆ. ಮುಂದಕ್ಕೆ ಹೋಗಿ ಶಿವಲಿಂಗ ಅವ್ರೆ. ಗೊತ್ತಾ? ಸ್ಪೀಕರ್ ನೋಡಿ, ಇದ್ರ ಭಾಷಣ ಮಾಡಕ್ ಬಂದಿಲ್ಲ ಅಲ್ಲಿ. ಈ ದೇಶದ ಕರ್ನಾಟಕದ ಜನಸಂಖ್ಯೆಯು ಸೇರಿದಂತೆ ಈ ದೇಶದ ಪ್ರಜಾಸಂಖ್ಯೆಯಲ್ಲಿ 4,68,000 ಕೋಟಿ ರೂಪಾಯಿ ಒಬ್ಬ ಪ್ರಜೆ ಮೇಲೆ ಸಾಲ ಮಾಡ್ಯಾರೆ ಕೇಂದ್ರದವರು. ಇಸ್ ಅ ಡಾಕ್ಯುಮೆಂಟ್. ಓಕೆ, 4,68,000 ರೂಪಾಯಿ ಸಾಲ ಮಾಡಿದ್ದಾರೆ. ಈ ಮುಂದೆ ಹುಟ್ಟೋ ಮಗುವಿನ ಹೆಸರಿನಲ್ಲೂ ಸಾಲ ಮಾಡಿದ್ದಾರೆ. ಇವರು ಇಲ್ಲಿ ನಿಂತ್ಕೊಂಡು ಈ ಸರ್ಕಾರದ ಬಗ್ಗೆ ಹಾಗೆ ಹೀಗೆ ಅಂತ ಟೀಕೆ ಮಾಡ್ತಾರೆ. ಮಾಡಲಿ, ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಪ್ರಸ್ತಾಪ ಮಾಡಲಿ, ಆದರೆ ಅವರು ಅದೇ ರೀತಿ ನಡ್ಕೋಬೇಕಲ್ಲ. ನಡ್ಕೊಳ್ತಕ್ಕಂಥ ರೀತಿ ಇಲ್ಲ. ಅದಾದ್ಮೇಲೆ ಈಗ ಇದು ಇವತ್ತಿನ ಈ ಒಂದು ಬಜೆಟ್ಟಿನ ವಿಶ್ಲೇಷಣೆ ಆದರೆ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವ್ರು ಹೇಳೋಂಥ ರೀತಿನಲ್ಲಿ ಏನಾದ್ರೂ ನಮ್ಮ ಕಾಂಟ್ರಾಕ್ಟರ್ಸ್ ಅಭಿವೃದ್ಧಿ ಕೆಲಸಕ್ಕೆ, ನಮ್ಮ ಕಾಂಟ್ರಾಕ್ಟರ್ ಯಾವುದೇ ಕೆಲಸಗಳಿಗೆ ಏನಾದರೂ ತೊಂದರೆ ಆಗಿದ್ರೆ, ನಾವು ಈ ಸದನದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಆ ಸರ್ಕಾರ ಇದ್ದಾಗ ಈ ಸರ್ಕಾರ ಇದ್ದಾಗ ಎಲ್ಲ ಸರ್ಕಾರದಲ್ಲೂ ಗ್ರಾಂಟ್ ತಗೊಂಡೋಗ್ತೀವಿ. ಕಳೆದ ಸಾರಿ ತಪ್ಪಿ ಕೆಲಸ ಆಯಿತು. ಸಾಲದ ಇದು RDPR 1ರಲ್ಲಿ, ಇಲ್ಲೆಲ್ಲ ಸಚಿವರಿದ್ದಾರೆ, RDPR 1ರಲ್ಲಿ ಆ ಲ್ಯಾಂಡ್ ಆರ್ಮಿನಲ್ಲಿ 1,500 ಕೋಟಿ ಕೊಟ್ಟು ನೀವು ಮುಖ್ಯಮಂತ್ರಿಗಳ ವಿವೇಚನ ಇದು ಅಂತ ಹೇಳಿ ಕೆಲಸ ಕೊಟ್ರಲ್ಲ, ಎಷ್ಟು ಸಾವಿರ ಕೋಟಿ RDPR ಅಲ್ಲಿ ಇವತ್ತು ಇದು ಉಳಿದಿದೆ. ಅವತ್ತು ಉಳಿದಿರುವಂತಕ್ಕಂಥ ಸಾಲನ ಇವತ್ತಿನವರೆಗೂ 2.5 ಲಕ್ಷ ಕೋಟಿಗೂ ಅಧಿಕವಾದಂಥ ಯೋಜನೆಗಳನ್ನು ಕೆಲವು ಅದರಲ್ಲಿ ರದ್ದು ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಮುಂಜೂರಾಗಿ ಟೆಂಡರ್ ಕರೆದದ್ದು, ಪೆಂಡಿಂಗ್ ಬಿಲ್ಲನ್ನು ಬಿಟ್ಟು ಹೋಗಿದ್ದು ಸುಮಾರು 45,000 ರಿಂದ 50,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಬಿಟ್ಟು ಹೋದ್ರು.
ಎಲ್ಲಾ ಸರ್ಕಾರವು ಬದಲಾವಣೆ ಎಲೆಕ್ಷನ್ ಬಂದಾಗ ಆಗ್ತವೆ ಹೋಗ್ತವೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದೀವಿ. ಆದ್ರೆ ಇವರು ಅದನ್ನ ತಿಳ್ಕೊಳ್ದಾನೆ ನಮ್ಮ ಸರ್ಕಾರದ ಪಾಲನೆ ಈ ಸರ್ಕಾರ ಅನುಭವಿಸ್ತಾ ಇದೆ, ಈ MLAಗಳೆಲ್ಲರೂ ಈಗ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ತಿಳ್ಕೊಂಡಲ್ಲೇ ನಿಮ್ ಸರ್ಕಾರ ಇದಾಗಿ ದಿವಾಳಿ ಎದ್ದೋಯ್ತೆ, ನಿಮ್ ಸರ್ಕಾರ ಇದಾಯ್ತೆ ಅಂತಂದ್ರೆ ಆ ಸಾಲ ತೀರ್ಸೋದ್ ಬೇಡವಾ? ಆ ಕಾಂಟ್ರಾಕ್ಟರ್ ಬಿಲ್ ಕೊಡೋದ್ ಬೇಡವಾ? ಆ ಕಾಂಟ್ರಾಕ್ಟರ್ ಬಿಲ್ ಬೇಡ. ಮೊನ್ನೆ PWDನಲ್ಲಿ ಹಂಚಿದ್ದಾರೆ, ಎಲ್ಲ 50 ಲಕ್ಷದವರೆಗೆ ಹಂಚಿದ್ದಾರೆ ದುಡ್ಡನ್ನ. ಯಾರಿಗೋಗಿದೆ? ಎಲ್ಲ ಹಿಂದಿದ್ದ ಯಾರು BJP ಮುಖಂಡರುಗಳಿದ್ರು ಅವ್ರ ಕಾರ್ಯಕರ್ತರುಗಳಿಗೆ ಹೋಗ್ತಾ ಇದೆ ದುಡ್ಡು. ಈಗ ಯಾರಿಗೂ ಸಿಗ್ತಾನೆ ಇಲ್ಲ. ಹಂಗಂತ ಹೇಳ್ತಾರೆ, ನಮ್ಮನ್ನು ಬಂದು ಕೇಳ್ತಾರೆ, ಎಲ್ಲ ಅವ್ರಿಗೆ ಸಿಗ್ತಾ ಇದೆ, ನಿಮ್ದೇನು ನಡೆಯುತ್ತೆ ಅಂತ. ನಮ್ದು ಏನು ನಡೆಯಲ್ಲಪ್ಪ, ಎಲ್ಲ ಪರ್ಸೆಂಟೇಜ್ ಮೇಲೆ ನಮ್ಮ ಸರ್ಕಾರ ಕೊಡೋದು ಅಂತ ತೀರ್ಮಾನ ಮಾಡಿತೆ. ಅದರಂತೆ ಈ ಸಾರಿ ಎಲ್ಲ ದುಡ್ಡು ಪರ್ಸೆಂಟೇಜ್ ಮೇಲೆ ಹೋಗಿದೆ. ನಾವು ಇದರಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಮುಂದೆ ಅಲ್ಲ, ಪರ್ಸೆಂಟೇಜ್ ಅಂದ್ರೆ LOC ರೀ, LOC ಪರ್ಸೆಂಟೇಜ್ ಅಂದ್ರೆ ಬೇರೆ ತಿಳ್ಕೊಬಿಟ್ಟಿರ. ಪರ್ಸೆಂಟೇಜ್ ಅಂದ್ರೆ LOC ಪರ್ಸೆಂಟೇಜ್ ಇಷ್ಟು ಅದೇ ಸಾಕಲ್ಲ, ಮಾಡೋದು ಬೇಡ. ಎಷ್ಟೊತ್ತು ಬೇಕು? ನೆಕ್ಸ್ಟ್ ಹೋಗಿ ಇನ್ನೆಷ್ಟೊತ್ತು ಬೇಕು? ಬೇಕು ಕಂಕ್ಲೂಡ್ ಮಾಡಿ. ನನಗೆ 40 ನಿಮಿಷ ಇಲ್ದ್ರೆ 1.5 ಗಂಟೆ ಮಾತ್ರ. ಆಯ್ತು, ಇಲ್ಲಿ ನೋಡಿ, ನಿನಗೇನು ಅಧಿಕಾರ ಐತೆ? ಅಲ್ಲಿ ಅಧ್ಯಕ್ಷರಿದ್ದಾರೆ, ನಾವಿದೀವಿ. ಕೂತ್ಕೊಳ್ಳಿ, ಯಾಕೆ ಮಾತಾಡ್ತೀವಿ? ಕೂತ್ಕೊಳ್ಳಿ, ಕುಳಿತುಕೊಳ್ಳಿ ಇವ್ರೆ. ಆಯ್ತು, ಸ್ವಲ್ಪ ಅಂದ್ರೆ ಎಷ್ಟು ಪರ್ಸೆಂಟೇಜು ಮತ್ತೆ ಹೇಳ್ತಾರೆ. ಏನು ಸಿಟ್ ಡೌನ್, ಕುಳಿತುಕೊಳ್ಳಿ. ಇದು ಇದಿರಲ್ಲ, ಬಹಳ ಎಕ್ಸ್ಪರ್ಟ್ ನೀವೆಲ್ಲ, ನಾವೆಲ್ಲ ಇವರು ಸುಮ್ಮನೆ ಕೂತ್ಕೊಳ್ರಿ. ಯಾರ್ದು ಏನೇನು ಹೇಳಕ್ ಹೋಗಿ ಹೋಗ್ಬೇಡಿ. ಎಲ್ಲಾರು ಬೆಳಕಳು ಎಲ್ಲರಿಗೂ ಗೊತ್ತಿತ್ತು. ಬೇಗ ಮುಗಿಸಿ. ಶಿವಲಿಂಗ ಅವ್ರೆ, ಆದಷ್ಟು ಕಂಕ್ಲೂಡ್ ಮಾಡಿ. ಕಂಕ್ಲೂಡ್ ಬೇಕಾ? ಅಲ್ಲ, ಕನ್ಫ್ಯೂಸ್ ಹಿಂಗ ಅಂದ್ರೆ ಹೆಂಗ ಅಧ್ಯಕ್ಷರೇ? ನಾನು ಏನ್ ಹೇಳಿದೆ? 45 ನಿಮಿಷ ಆಯ್ತು, ಕೊಡಿಲ್ಲ, 50 ನಿಮಿಷ ಆಯ್ತು. ನಾನು ಅರ್ಧಂಬರ್ಧ ಹೇಳಿದ್ರೆ ಹೆಂಗಾಗತ್ತೆ? ನೋಡಿ, ವಿಶ್ಲೇಷಣೆ ಮಾಡಿದೀನಿ, ಬಜೆಟ್ ವಿಶ್ಲೇಷಣೆ ಮಾಡಿದೀನಿ. ಬಜೆಟ್ ಅಲ್ಲಿ ಮಾತಾಡ್ತಿದ್ದೀರಿ, ಪಾಯಿಂಟ್ ಮಾತಾಡಿ. ಅಧ್ಯಕ್ಷರೇ, ನಾವು ಆಕ್ಚುಲಿ ಶಿವಲಿಂಗೇಗೌಡರ ಭಾಷಣ ಕೇಳಬೇಕು ಅಂತಾನೆ ಇಲ್ಲಿ ಕುಂತಿರೋದು. ನಾವು ಇಲ್ಲಾರ ಹೊರಗಡೆ ಹೋಗ್ತಾ ಇದ್ವಿ. ಆದ್ರೆ ಇವತ್ತು ನೋಡಿದಾಗ ಇಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಸ್ಟೇಟ್ ಕನ್ಫ್ಯೂಷನ್ ಆಗ್ಬಿಟ್ಟೈತೆ. ಇಲ್ಲ, ನಿಮ್ಗೆ ಹಂಗ ಆಗತ್ತೆ. ನೀವು ರೆಕಾರ್ಡ್ ಹೋಗ್ಲಿ ಅಂತ ಮಾತಾಡೋದು ಬೇಡಣ. ಎಷ್ಟು ಕಡಿಮೆ, ಎಷ್ಟು ಪ್ರಭಾವವಾಗಿ ಮಾತಾಡ್ರಿ ಅನ್ನೋದು ಮಾತಾಡಿ. ಅಷ್ಟು ಪಾಯಿಂಟ್ ಮಾತಾಡಲ್ಲ. ನಾವು ಅಷ್ಟು 10 ನಿಮಿಷನೇ ಚೆನ್ನಾಗಿ ಮಾತಾಡ್ತೀರಿ. ಎಷ್ಟು ಮಾತಾಡೋದ್ರಲ್ಲಿ ಎಷ್ಟು ನೀವು ಟೀಕೆ ಮಾಡಬಹುದು, ಸರ್ಕಾರನ ಸಮರ್ಥನೆ ಮಾಡಬಹುದು, ಅಷ್ಟು ಮಾಡಿದ್ರೆ ನಮಗೂ ಸ್ವಲ್ಪ ಇಲ್ಲ. ತರ ಆದ್ರೆ ಶಿವಲಿಂಗೇಗೌಡರು 2 ಅವರ್ ಮಾತಾಡಿದ್ರು, ಅಧ್ಯಕ್ಷ ಹೇಳಿದ್ರು ಕುತ್ಕೊಂಡಿಲ್ಲ, ಮಾತಾಡ್ಲಿ ಒಂದು ಅರ್ಧ ಗಂಟೆ ಕೇಳಕ್ಕೆ ಕುಂತಿರೋದು. ಈಗ ನಾನು ಹೇಳದ್ ಕೇಳ್ರಿ, ಯಾಕಂದ್ರೆ ನೀವು ಇಲ್ಲಿಗೂ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಅಲ್ಲೋದಾಗ ಸ್ವಲ್ಪ ಬದಲಾವಣೆ ನಿಮ್ಗೆ ಗೊತ್ತು. ವಿಶ್ವನಾಥ್ ಅವರೇ, ಅಧ್ಯಕ್ಷರೇ, ಅಲ್ಲ ಬದಲಾವಣೆ ಆಗಬಾರ್ದು. ಒಂದ್ ನಿಮಿಷ ಬದಲಾವಣೆ ಸೈಲೆಂಟ್ ಆದ್ರು ಎಂದು ಹಂಗೆ ಹೇಳ್ತಾ ಇದ್ದೀವಿ ನಾವು. ಒಂದೇ ನಿಮಿಷ ನೋಡಿ, ನಾನು ನಿಮ್ ಸಹಾಯಕ್ಕೆ ಬರ್ತೀನಿ. ನೀವು ಅಲ್ಲಿ ಕೂತಾಗ ನನಗೆ ಈಗಲೂ ಕಣ್ಣಿಗೆ ಕಟ್ಟಿರೋದು, ಅವ್ರ ಅಬ್ಕಾರಿ ರೇಟ್ ಅನ್ನ ಜಾಸ್ತಿ ಮಾಡಿದ್ರಿಂದ ಹೇಗೆ ದುಷ್ಪರಿಣಾಮ ಆಗಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಅಲ್ಲಿ ಕೂತ ಕರ್ನಾಟಕದ ಜನ ನೋಡಿದ್ರು. ಅಬ್ಕಾರಿ ರೇಟ್ ಜಾಸ್ತಿ ಮಾಡಿದ್ರಿಂದ ನಿಮ್ ಸರ್ಕಾರಕ್ಕೆ ಆದಾಯ ಬರ್ಬೋದು, ಆದ್ರೆ ಜನಜೀವನ ಹೆಂಗಾಗತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿ. ಅಬ್ಕಾರಿಯಿಂದ ರೇಟ್ ಜಾಸ್ತಿ ಆಗಿದ್ರಿಂದ ಹೆಂಗಾಗತ್ತೆ ಅಂತ ಸ್ವಲ್ಪ ರಿಪೀಟ್ ಮಾಡಿ ನೋಡೋಣ. ನಾನು ಕೇಂದ್ರ ಸರ್ಕಾರ ಹೇಳಿದೀವಿ. ಈಗ ನಬಾರ್ಡ್ ನಿಂದ ನಿಮ್ಗೆ ಏನ್ ಹೇಳಿದ್ರು ನಾವು ಎಲ್ಲಿ ಬರ್ಬೇಕು ಅಲ್ಲಿಗೆ ಬರ್ಬೇಕಾಗತ್ತೆ. ಈಗ ನಬಾರ್ಡ್ ಸಾಲ, ಈಗ ಸಹಕಾರಿ ಸಂಸ್ಥೆಗಳಿಗೆ, ಸಹಕಾರಿ ರೈತರಿಗೆ ಸಾಲ ಕೊಡಕ್ಕೆ, ಹೊಸ ಸಾಲ ಕೊಡಕ್ಕೆ ಇವತ್ತು ನಿಮ್ಗೆ ಹೇಳಿದ್ರೆ ಸಿಟ್ಟಾಗತ್ತೆ. ಈಗ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ನಬಾರ್ಡ್ ಅಲ್ಲಿ ಸಾಲ ತಂದ್ರೆ 64% ಅನ್ನ ಕೃಷಿ ಕೊಡಬೇಕು, 64% ಹಣವನ್ನ ರೈತಾಪಿ ಜನಕ್ಕೆ ಹೋಗ್ಬೇಕು ಅಂತೇಳಿ 64% ಅದಕ್ಕೆ ಆ ಮೂಲಕ್ಕಿಡರು. ಇವತ್ತೇನಾಗಿದೆ ಆ ಮೂಲ? ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಳೆದ ಸಾರಿ 5,000 ಕೋಟಿ ಬಂದದ್ದನ್ನು 5,000 ಚಿಲ್ಲರೆ ಕೋಟಿ ಬಂತು. ಈ ಸಾರಿ 2,000 ಚಿಲ್ಲರೆ ಕೋಟಿಗೆ ಹೋಗಿದಿರಲ್ಲ. ರೈತರು ಏನಾಗಿದೆ ಇದನ್ನ ಅರ್ಥ ಮಾಡ್ಕೋಬೇಕು ಅಧ್ಯಕ್ಷರೇ.
ನಾನು ಹೇಳೋದು. ಈಗ ಇವ್ರು ಕೇಳಿದ್ರೆ ಅಲ್ಲಿ ಯಾರು ಈ ನಬಾರ್ಡ್ಗೆ ಸದಸ್ಯರು ಆಗಿರೋರು ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಮೋದಿಯವರು, ಭಾರತ ದೇಶದಲ್ಲಿ ಅಧ್ಯಕ್ಷರಾಗಿರೋರು ಮೋದಿಯವರು, ಅದಕ್ಕೆ ವಿತರಣೆಗೆ. ಆಮೇಲೆ ಇಲ್ಲಿ ನಮಗೆ ಸಾಲ ವಿತರಣೆ ಮಾಡೋರು ಮೋದಿಯವರು. ಈಗ ವಿತರಣೆ ಮಾಡುವಾಗ 5,500 ಕೋಟಿ ಕೊಟ್ಟು ಹೋದ್ ಸರಿ, ಈ ಸರಿ 2,500 ಕೊಟ್ಟು ಪರಿಣಾಮ ಏನು ಗೊತ್ತಾ? ಈ ಮೈಕ್ರೋ ಸಾಲ ಅಂತ ಇಲ್ಲಿ ನಾವು ಹೊಡೆದಾಡ್ತಾ ಇದೀವಲ್ಲ, ನಾವು ಹಳ್ಳಿಲಿರೋರು ಯಾರು ಹಳ್ಳಿ ಸಾಲಕ್ಕೆ ಹೋಗ್ತಾರೆ ಗೊತ್ತಾ? ಮೈಕ್ರೋ ಸಾಲಕ್ಕೆ ಯಾರಿಗೆ ಸಾಲ ಸೊಸೈಟಿನಲ್ಲಿ ಸಿಗ್ತಾ ಇಲ್ಲ. ಒಂದು ಸಾರಿ ಸೊಸೈಟಿನಲ್ಲಿ ಅವ್ರಿಗಿರೋ 2 ಎಕರೆ 3 ಎಕರೆ ಜಮೀನ ಆಧಾರ ಮಾಡಿಕೊಂಡು 10 ಲಕ್ಷ 10,000ನೋ 20,000ನೋ 30,000ನೋ ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರಿಗಿನ್ನೇನು ಆಧಾರ ಇಡಕ್ಕಿಲ್ಲ. ಆಧಾರ ಇಡಕ್ಕೆ ಏನೂ ಇಲ್ಲದೆ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಅವರೆಲ್ಲ ಮೈಕ್ರೋ ಸಾಲಕ್ಕೆ ಹೋಗ್ತಾರೆ. ಮೈಕ್ರೋ ಸಾಲಕ್ಕೆ ಇಲ್ಲಿ ಸರ್ಕಾರದಿಂದ ಸೆಂಟ್ರಲ್ ಗವರ್ನಮೆಂಟ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಸಾಲ ಕೊಟ್ರೆ ಕರ್ನಾಟಕ ಸರ್ಕಾರ ಬಡ್ಡಿನ ಒದಗಿಸುತ್ತೆ. ಬಡ್ಡಿನ ಫ್ರೀ ಆಗಿ ಬಡ್ಡಿನ ಸರ್ಕಾರ ಕೊಡುತ್ತೆ. ಆವಾಗ ರೈತ ಸಂಕಷ್ಟದಿಂದ ಪಾರಾಗಿ ಅವನು ಬದುಕಲಿಕ್ಕೆ ಕಾರಣ ಆಗುತ್ತೆ. ಇವತ್ತು ಅವನ ಹತ್ರ ಇರೋಂಥ ಜಮೀನನ್ನ ತಗೊಂಡೋಗಿ ಕೊಟ್ಟು 20,000 ಇವ್ರು ಕೊಟ್ಟಿರೋದೆಷ್ಟು ಸಹಕಾರ ಸಂಘದಲ್ಲಿಂದ 20,000 30,000 ಕೊಟ್ಟಿದ್ದಾರೆ. ಇವತ್ತು ಅವ್ರ ಬೇಡಿಕೆ ಎಷ್ಟು? ಈ ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆ ಡೊನೇಷನ್ ಕಟ್ಟಬೇಕು. ತಕ್ಷಣ ಯಾವುದಾದ್ರೂ ಸಂಕಷ್ಟ ಬಂದರೆ ಸಿಗುವಂತಾರೆ ಮೈಕ್ರೋ ಫೈನಾನ್ಸ್. ನಾನು ಕಮರ್ಷಿಯಲ್ ಬ್ಯಾಂಕ್ನವರು ಸಿಬಿಲ್ ಸ್ಕೋರ್ ಕೇಳ್ತಾರೆ, ಅವ್ರು ಯಾರು ಬಡವ್ರನ್ನ ಹತ್ರ ಕೊಡಕ್ಕಲ್ಲ ಬ್ಯಾಂಕಿಗೆ. ಆದ್ರಿಂದ ಉಳಿದುಕೊಂಡಿರ್ತಕ್ಕಂಥವ್ರೆ ಮೈಕ್ರೋ ಫೈನಾನ್ಸ್ನವರು. ಮೈಕ್ರೋ ಫೈನಾನ್ಸ್ನವ್ರ ಹತ್ರಕ್ಕೆ ಹೋಗಿ ಬೀಳ್ಬೇಕಾದ್ರೆ ಇವತ್ತು ಸಹಕಾರಿ ಸಂಘಗಳ ಮುಖಾಂತರ ರೈತರಿಗೆ ಹೆಚ್ಚುವರಿ ಸಾಲವನ್ನು ಕೊಡಬೇಕು. ಹಿಂದೇನು ಹೇಳಿದ್ರು, 5 ಲಕ್ಷ ರೂಪಾಯಿವರೆಗೆ ರೈತರಿಗೆ ಸಾಲ ಕೊಡಬೇಕು ಅಂತಕ್ಕಂಥ ಭಾವನೆ ಹೇಳಿದ್ರಲ್ಲ, ಏನಾಯ್ತು? ಅದು ಏನಾಯ್ತು? ಆ ಸಿದ್ಧಾಂತ ಏನಾಯ್ತು? ಆ ಸಾಲ 10 ಲಕ್ಷ 20,000 ಕೊಟ್ಬಿಟ್ಟು ವರ್ಷಕ್ಕೊಂದ್ಸರಿ ಬಡ್ಡಿ ಕಟ್ಸ್ಕೊಳ್ಳೋದಲ್ಲ. ಸಾಲನ ರೈತರ ಕೈಗೆ, ಅದರಲ್ಲೂ ಯಾರು ಕೃಷಿ ಜೀವನವನ್ನು ನಂಬಿ ಜೀವನ ಮಾಡ್ತಾರೆ, ಯಾರು ವ್ಯಾಪಾರಸ್ಥರಿದ್ದಾರೆ, ಯಾರಿಗೆ ಬಂಡವಾಳ ಸಿಗಬೇಕು, ಆ ಬಂಡವಾಳ ಸಿಗ್ತಕ್ಕಂಥ ಕೆಲಸವನ್ನ ನಬಾರ್ಡ್ ಮುಖಾಂತರ ರಾಜ್ಯಕ್ಕೆ ಒದಗಿಸ್ಬೇಕು. ರಾಜ್ಯ ತಗೊಬಂದು ರೈತರಿಗೆ ಮತ್ತೆ ಪ್ರತಿಯೊಬ್ಬರಿಗೂ ವಿತರಣೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಇದಾಗ್ತಾ ಇದೆಯಾ? ಇದನ್ನ ಹೇಳಿದ್ರು ತಪ್ಪು ಅಂದ್ರೆ ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳು ಕೇಳಿ ಬಂದ್ರು, ಮುಂದುವರಿಸಿ. ಅದನ್ನ ಕೊಡ್ಲೇ ಇಲ್ಲ. ಆದ್ರಿಂದ ಇದನ್ನ ಹೇಳಿದ್ರೆ ತಪ್ಪು ಅಂದ್ರೆ ನಾವು ಏನ್ ಮಾಡೋಣ ಅಧ್ಯಕ್ಷರೇ? ಆಮೇಲೆ ಕೇಂದ್ರ ಸರ್ಕಾರದ ಕೆಲವೊಂದು ಕಾರ್ಯಕ್ರಮಗಳನ್ನು ನಮ್ಮ ಜೊತೆಯಲ್ಲಿ ಸಹಭಾಗಿತ್ವದಲ್ಲಿ ಮಾಡ್ತಾರೆ. ಅನುದಾನಗಳು ಕೊಡಬೇಕಲ್ಲ ನಮಗೆ, ಅದರಲ್ಲಿ ಮಾಡ್ತಾರೆ. ಈಗ ಫಸಲ್ ಬಿಮಾ ಯೋಜನೆ ಅಂತೇಳಿ 12 ಗಂಟೆ ರಾತ್ರಿನಲ್ಲಿ ಪ್ರಧಾನಮಂತ್ರಿಗಳು ಲಾಂಚ್ ಮಾಡಿದ್ರು. ನಾವೆಲ್ಲ ಸ್ವಾಗತ ಮಾಡಿದ್ವಿ. ರೈತರಿಗೆ ಸಾಲ, ರೈತರ ಜಮೀನಿಗೆ ಇನ್ಸೂರೆನ್ಸ್ ಅನ್ನು ಕೊಡ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದ್ರು ಅಂತೇಳಿ ಆ ಕಾರ್ಯಕ್ರಮವನ್ನು ನಾವೆಲ್ಲ ಸ್ವಾಗತ ಮಾಡಿದ್ವು. ಆದರೆ ಇವತ್ತೇನಾಗಿದೆ, ಅದು ಫಸಲ್ ಬಿಮಾ ಯೋಜನೆ ಪ್ರತಿಯೊಬ್ಬ ಶಾಸಕರಿಗೂ ಗ್ರಾಮೀಣ ಪ್ರದೇಶದಿಂದ ಬಂದವರಿಗೆ ಗೊತ್ತಿದೆ. ಆ ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಇನ್ಸೂರೆನ್ಸ್ ಸಿಗ್ತಾ ಇದೆಯಾ? ಮೊದಲು ನಮ್ಮದು 50%, ಅವ್ರದ್ದು 50%, ಅಟ್ಲೀಸ್ಟ್ ನಮ್ಮದೇ ಇದ್ದಾಗ, ನಮ್ಮ ರಾಜ್ಯದ್ದೇ ಇದ್ದಾಗ ನಾವು ಅಷ್ಟೋ ಇಷ್ಟೋ ಕೊಡಿಸ್ತಾ ಇದ್ವಿ. ಇವತ್ತು ಕೊಡಿಸೋದಕ್ಕೆ ಕಾನೂನೇ ಬೇರೆ, ವ್ಯವಸ್ಥೆನೇ ಬೇರೆ. ಇವತ್ತು ನಮಗೆ ಆ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ಸಾಲ ಸಿಗ್ತಾ ಇಲ್ವಲ್ಲ, ಅಲ್ಲ ವ್ಯವಸ್ಥೆ ಸಿಗ್ತಾ ಇಲ್ವಲ್ಲ, ಇನ್ಸೂರೆನ್ಸ್ ಸಿಗ್ತಾ ಇಲ್ವಲ್ಲ. ದಕ್ಷಿಣ ಕನ್ನಡ ಲಕ್ಷ ದುಡ್ಡು ಇವತ್ತು ಕೃಷಿಕರಿಗೆ ಸಿಗ್ತಾ ಇದೆ. ನೀವು ಸದನದ ದಾರಿ ತಪ್ಪಿಸಬೇಡಿ. ಯೋಜನೆಯಲ್ಲಿ ಲಕ್ಷ ದುಡ್ಡು ಇವತ್ತು ಗ್ರಾಮೀಣ ಪ್ರದೇಶ ಸಿಗ್ತಾ ಇದೆ. ಶಿವಲಿಂಗೇಗೌಡರೇ ದಾರಿ ತಪ್ಪಿಸಬೇಡಿ. ಆಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಆಮೇಲೆ ಮನೆ ಕೊಡೋ ಕಾರ್ಯಕ್ರಮ ಒಂದನ್ನ ಪ್ರಧಾನಮಂತ್ರಿಗಳೇ ಅನೌನ್ಸ್ಮೆಂಟ್ ಮಾಡಿದ್ರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ, PMGSY ಮನೆಗಳು ಅನೌನ್ಸ್ ಮಾಡಿ ಇವತ್ತಿನ ಆರ್ಥಿಕ ಪರಿಸ್ಥಿತಿನಲ್ಲಿ ಮನೆ ಕೊಟ್ಟು ಒಂದು ಮನೆಗೆ 72,000 ರೂಪಾಯಿ ಕೊಟ್ಟು ಇವ್ರು 48,000 ನಮ್ಮ ರಾಜ್ಯದವ್ರು ಕೊಡಿ ಅಂದ್ರೆ
72,000 ರೂಪಾಯಿ 48 1,20,000ಕ್ಕೆ ಮನೆ ಕಟ್ಟಕ್ಕಾಗತ್ತಾ? ಇದನ್ನ ಮನೆ ಕಟ್ಟಲಿಕ್ಕೆ ಸಾಧ್ಯನಾ ಬಡವ? ಒಂದು ಕಡೆ 5 ಲಕ್ಷ ರೂಪಾಯಿವರೆಗೂ ಕೊಡ್ತೀರಿ, ಒಂದು ಕಡೆ 1,20,000 ಕೊಡ್ತೀರಿ PMGSY ಮನೆಗಳು. ಆಮೇಲೆ ಪ್ರಧಾನಮಂತ್ರಿ ಇಲ್ಲಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಕ್ಕಂಥ ವಿಚಾರವನ್ನು ಕೊಟ್ಟಾಗ ಇನ್ನು ಮುಂದೆ ಮನೆಗಳಿಗೇನು ಅಭ್ಯಂತರ ಇಲ್ಲ ಅಂತ 50-50 ಶೇರಿಂಗ್ ಕೊಟ್ರು. 50 ಕೇಂದ್ರ 50 ರಾಜ್ಯ, ಇನ್ನು ಉಳಿದದ್ದು ಬೆನಿಫಿಷರಿ ಅಂತ. ಬೆನಿಫಿಷರಿ ಇವತ್ತು ಕಟ್ತಾ ಇಲ್ಲ, ಮನೆ ಎಲ್ಲ ಅರ್ಧಕ್ಕೆ ನಿಂತವೆ. ಕರ್ನಾಟಕ ರಾಜ್ಯದಲ್ಲಿ ಮನೆ ಕಂಪ್ಲೀಟ್ ಆಗ್ಯವ? ಮನೆ ಕಂಪ್ಲೀಟ್ ಆಗಿದವ ಮನೆಗಳು? ಅವೆಲ್ಲ ಅನಾಥವಾಗಿ ಬಿದ್ದವಲ್ಲ, ಅವನ್ನೇನಾರು ಪೂರ್ತಿ ಮಾಡಬೇಕು ಅನ್ನೋ ವ್ಯವಸ್ಥೆನ ಯಾರು ಮಾಡಬೇಕು? ಇವ್ರದಲ್ವಾ ಯೋಜನೆ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಲ್ವಾ ಅದು? ಅವ್ರಿಗೆ ತಾನೇ ಹೋಗೋದು ಮನೆ. ಪ್ರಧಾನಮಂತ್ರಿ ಕೊಟ್ಟಾರೆ ಅಂತ ತಾನೇ ಹೇಳೋದು. ಕೊಡಿ ಮನೆಗಳನ್ನ. ಮನೆ ಕೊಡ್ತಕ್ಕಂಥದ್ದಕ್ಕೆ ಈಗ ನೀವು 72,000 ರೂಪಾಯಿ 42,000 ರೂಪಾಯಿ ಕೊಟ್ಟು 1,20,000 ಮನೆ ಕಟ್ಟಿದ್ರೆ ಯಾರು ಮನೆ ಕಟ್ಕೋತಾರೆ? ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಸಿಗ್ತವೆ ಮನೆ, ಕಟ್ಟಕ್ಕಾಗತ್ತೆ? ಇವತ್ತು ಮನೆ ಇಲ್ಲ. ಇದನ್ನ ಹೇಳಿದ್ರೆ ಮನೆ ಇಲ್ಲ, ನೀವು ಮನೆ ಕೊಡ್ಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರವೇ ಎಲ್ಲ ಬರ್ಸಕ್ಕಾಗತ್ತಾ? ಇವ್ರು ಯಾಕೆ ಅನುದಾನಗಳು ಕೊಡ್ತಾರೆ? ಇವ್ರಿಗೆ ಯಾಕೆ ನಾವು ಟ್ಯಾಕ್ಸ್ ತುಂಬ್ತೀವಿ? ಬರ್ಬೇಕಲ್ಲ ಅಲ್ಲಿಂದಲ್ವೇ. ಆಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಯೋಜನೆಗಳು, ಈ ನೀರಾವರಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ರಾಷ್ಟ್ರೀಯ ಯೋಜನೆಗಳ ಆಗಿ ಪರಿವರ್ತನೆ ಮಾಡಿ ಆ ರಾಷ್ಟ್ರೀಯ ಯೋಜನೆಗಳಿಗೋಸ್ಕರ ವಿಶೇಷ ಅನುದಾನವನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಕೇಂದ್ರ ಸರ್ಕಾರ ಮಾಡಿದೆ. ಕೆಲವು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ಕರ್ನಾಟಕಕ್ಕೆ ಯಾಕೆ ಈ ಮಲ್ತಾ ಇದ್ದವ್ರು? ನೀವೇ ಅನೌನ್ಸ್ ಮಾಡಿ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಅನೌನ್ಸ್ ಆಗಿ ಅದನ್ನ ನಮ್ಮ ಬೊಮ್ಮಾಯಿಯವರು ಇಲ್ಲೆಲ್ಲ ಮೇಜ್ ಕುಟ್ಟಿ ಸ್ವಾಗತ ಮಾಡಿದ್ರು. ಅದನ್ನ ಆ ಬಜೆಟ್ನಲ್ಲಿ ಸೇರಿಸಿ 5,300 ಕೋಟಿ ರೂಪಾಯಿ ನಮಗೆ ಕರ್ನಾಟಕದಿಂದ ಬಳುವಳಿಯಾಗಿ ಬಜೆಟ್ನಲ್ಲಿ ಬಂದಿದೆ. ಅಪ್ಪರ್ ಭದ್ರನ ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳಿ ಬಜೆಟಲ್ಲಿ ಓದಾದ್ಮೇಲೆ ಇವತ್ತಿನವರೆಗೂ ಕೊಟ್ಟಿದ್ದಾರೆ ಆ ದುಡ್ಡ? ಇವತ್ತಿನವರೆಗೂ ಬಂದಿದ? ಅಲ್ಲ, ದಯವಿಟ್ಟು ನಾನು ಸುಮ್ಮನೆ ಏನೋ ಮಾತಾಡಬೇಕು ಅನ್ನೋ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಮಾಹಿತಿ ಸನ್ಮಾನ್ಯ ಪಾಯಿಂಟ್ ಮಾತಾಡಿ. ಆಮೇಲೆ ನಾನು ಹಣಕಾಸಿನ ಬಗ್ಗೆ, ಹಣಕಾಸು ಆಯೋಗದ ಬಗ್ಗೆ ಆಗಲೇ ಹೇಳಿದೆ ಒಂದು ಮಾತನ್ನ. ಇದು ನಿಜವಾಗ್ಲೂ ತಾರತಮ್ಯ ಮಾಡ್ತಾ ಇದೆ ಹಣಕಾಸು ಆಯೋಗ, ಯಾವುದೋ ಮರ್ಜಿಗೆ ಒಳಪಟ್ಟಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ಹಣಕಾಸು ಆಯೋಗನೇ ಮರ್ಜಿಗಿದ್ರು ನಮಗೆ 11,000 ಚಿಲ್ಲರೆ ಕೋಟಿ ರೂಪಾಯಿ ರೆಕಮೆಂಡೇಶನ್ ಮಾಡಿದ್ಮೇಲೆ ಆ ಹಣನ ನೀವು ಇನ್ನೂ ಕೊಟ್ಟಿಲ್ವಲ್ಲ. ಇಲ್ಲಿ ನೀವು ಬಂದ್ಬಿಟ್ಟು ಸಿದ್ದರಾಮಣ್ಣ ಅಂದ್ರೆ ಎಲ್ಲಿಂದ ಬರೋದು ದುಡ್ಡು ಎಲ್ಲಿಂದ ಬರ್ಬೇಕು? ಅಲ್ಲಿ ಬರಬೇಕು, ಕೊಡಬೇಕು. ಹಣಕಾಸು ಆಯೋಗ ಯಾಕಿರೋದು? ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಪಾಲನೆಯಲ್ಲಿ ಅನ್ಯಾಯ ಆಗಿದೆ. ನೀವು 11,000 ಕೋಟಿ, ಅದರಲ್ಲಿ ಒಂದು 3,000 ಕೋಟಿ ಕೆರೆ ಅಭಿವೃದ್ಧಿಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ, ಎಲ್ಲ ವ್ಯವಸ್ಥೆಗೆ 11,000 ಚಿಲ್ಲರೆ ಕೋಟಿ ರೂಪಾಯಿನ ಕೊಡಬೇಕು ಅಂತಕ್ಕಂಥ ಆದೇಶ ಮಾಡಿ ಕಳಿಸ್ತಲ್ಲ. ನೀವು ಕೊಟ್ಟಿದ್ದೀರಾ ಇವತ್ತಿನವ್ರಿಗೆ? ಕೇಂದ್ರ ಸರ್ಕಾರದಿಂದ ಬಂದಿದೆಯಾ? ನಾವು ಎಲ್ಲಿ? ನಮಗೆ ಪ್ರಿಂಟಿಂಗ್ ಮಿಷಿನ್, ನೋಟ್ ಹೊತ್ತ ಮಿಷಿನ್ ನಮ್ಮ ಹತ್ರ ಇಲ್ಲ, ಅಲ್ಲಿ ಇರೋದು ಮೇಲೆ ಡೆಲ್ಲಿ ಬಹುದೂರ ಅಲ್ಲೈತದು. ಅಲ್ಲಿಂದ ನಮಗೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ಮಾಡ್ಕೊಡ್ಬೇಕಲ್ಲ. ಯಾರು ಕೊಡೋರು? ಇದನ್ನ ಅರ್ಥ ಮಾಡ. ಇದನ್ನ ನಾವೇನು ಯಾರನ್ನು ದೂಷಣೆ ಮಾಡ್ಬೇಕಲ್ಲ. ನೀವೆಲ್ಲ ಹೋಗಿ ಅಲ್ಲಿ ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿ ತಗೊಂಬಂದ್ರೆ ನಮಗೂ ಒಳ್ಳೇದಾಗತ್ತೆ, ನಮ್ಮ ಕ್ಷೇತ್ರಕ್ಕೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಆಯ್ತು, ಮುಂದುವರಿಸಿ. ನೀವು ಮುಂದುವರಿಸಿ. ಮನೆ ಕೊಡಕ್ಕೆ ನೀವು ಕೊಟ್ಟು ಬಿಟ್ಟಿದಿರಲ್ಲ, ಹೌಸಿಂಗ್ ಫಾರ್ ಆಲು. ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಒಂದ್ ದುಡ್ಡನ್ನು ಹಾಕದಾಯ್ತೆ. ಶಿವಲಿಂಗ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಅಲ್ಲಲ್ಲ ನೀವು ಆಯ್ತು, ಮತ್ತೆ ನೀವು ಆ ಮನೆಗಳಿಗೆ ನೆಕ್ಸ್ಟ್ ಸಬ್ಜೆಕ್ಟ್ ನೀವು ಸೆಂಟ್ರಲ್ ನಿಂದ ಅರ್ಧಂಬರ್ಧ ಮಾಡಿಬಿಟ್ಟಿದಿರಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ ಮಾತಾಡಿ ಸ್ವಾಮಿ. ಇದು ಬಹಳ ಮಂತ್ರಿಗಳೇ, ವಸತಿ ಸಚಿವರೇ,
ವಸತಿ ಸಚಿವರು ಇತ್ತ ಕೇಳ್ಕೋಬೇಕು ಸ್ವಲ್ಪ. ಈಗ ನೀವು ಕೇಂದ್ರ ಸರ್ಕಾರದಿಂದ ಎಷ್ಟು ಲಕ್ಷ ಮನೆಗಳನ್ನು ಕೊಟ್ರಿ? ಎಷ್ಟು ಲಕ್ಷ ಮನೆಗಳನ್ನು ಕೊಟ್ಟಿರ್ತಕ್ಕಂಥ ಮನೆಗಳನ್ನು ಪೂರ್ಣಗೊಳಿಸಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ನೀವು 1.5 ಲಕ್ಷ ಕೊಟ್ರಿ. 1.5 ಲಕ್ಷನ ರಾಜ್ಯ ಸರ್ಕಾರ ಅಂತ ಅನೌನ್ಸ್ ಮಾಡ್ತೀವಿ. ಇನ್ನು ಉಳಿದಿರ್ತಕ್ಕಂಥ ದುಡ್ಡನ್ನ ಫಲಾನುಭವಿ ಆಯ್ತು. ಒಂದ್ ನಿಮಿಷ, 1 ಲಕ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾವ್ರೆ. ಆಮೇಲೆ 18% GST ಹಾಕಿ ಮುಂದೆಯಿಂದ 1.5 ಲಕ್ಷ ಕೊಡ್ತಾವ್ರೆ. 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. ನಾಮಕೆ ವ್ಯವಸ್ಥೆ ಕೊಡ್ತಾವ್ರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಟ್ಟು 18% GST ಹಾಕಿ 1,38,000 ವಾಪಸ್ ತಗೊಂತಾರೆ. 1,38,000 ಈಗ ಮನೆ ಕಟ್ಟಬೇಕಾದ್ರೆ 7 ಲಕ್ಷ ಏನಕ್ಕೆ ಆಗ್ತದೆ? 6 ಲಕ್ಷದಲ್ಲಿ ಮನೆ ಕಟ್ಬೋದು. 6 ಲಕ್ಷದಲ್ಲಿ ಮನೆ ಕಟ್ಬೋದು. 7.5 ಲಕ್ಷ ಕಾಸ್ಟ್ ಎಲ್ಲಿಗೆ ಆಗ್ತಾ ಇದೆ? ಬಿಕಾಸ್ ಆಫ್ GST. 6 ಲಕ್ಷದಲ್ಲಿ ಮನೆ ಆಗ್ತದೆ. 6 ಲಕ್ಷದಲ್ಲಿ ಮನೆ ಆಗ್ತದೆ. 6 ಲಕ್ಷದಲ್ಲಿ ಮನೆ ಕಟ್ಟಕ್ಕಾಗ್ತದೆ. 7.5 ಲಕ್ಷ ಬಿಕಾಸ್ ಆಫ್ GST. ಮನವಿ ಮಾಡಿ ಕೇಳ್ಕೊಳ್ತೀನಿ. ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ. ಬಡವ್ರ ಮನೆ ಮೇಲೆ GST ಹಾಕಬೇಡ, ತೆಗೆ ಕೇಳಿ. ಬಡವ್ರಿಗೆ ಒಳ್ಳೇದಾಗ್ತದೆ. ಕೈ ಜೋಡಿಸಿ ಬನ್ನಿ. ಕಂಟಿನ್ಯೂ ಮಾಡಿ. ಯಶವಂತ್ ಅವರೇ, 18% ಅಂತಂದ್ರೆ ಎಷ್ಟಾಗತ್ತೆ ಸರ್? ಎಷ್ಟಾಗತ್ತೆ 18%? ಯಾವ ಲೆಕ್ಕ? ಯಾರು ಬಡವ್ರು ಬೆನಿಫಿಷರಿಗೆ ಮಂತ್ರಿ ಅವರು ಮಾತಾಡ್ಲಿ. ಶಿವಲಿಂಗ ಅವರೇ ಕಂಟಿನ್ಯೂ ಮಾಡಿ. ಟೈಮ್ ಆಯ್ತು, 1 ಗಂಟೆ ಆಯ್ತು. ಈಗ ಕಂಟಿನ್ಯೂ ಮಾಡಿ. ಇವ್ರೆ ಯತ್ನಾಳವ್ರೆ ಆಯ್ತು. ನಗದಾರ ಶಿವಲಿಂಗ ಕಂಟಿನ್ಯೂ ಮಾಡಿ. ಕ್ಯಾಲ್ಕುಲೇಷನ್ ಸ್ವಾಮಿ, ಮನೆಗಳಲ್ಲಿ ನಾವು ಆಕಡರು ನಿಮ್ಮ ಒಂದ್ ನಿಮಿಷ ಅಧ್ಯಕ್ಷ ಜಮೀರ್ ಅಹಮದ್ ಅವರೇ, ಅಲ್ಲಿ 28,000 ಸಿಸಿ ಪಾಟೀಲ್ ಅವರೇ, ಈಗ ಮಿನಿಸ್ಟರ್ ಅವರೇ, ಜಮೀರ್ ಅವರೇ, ಮಿನಿಸ್ಟರ್ ಅವರೇ, ಜಮೀರ್ ಅವರೇ, ಅವ್ರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ 1,38,000 ಅಲ್ಲಿ GST ಆಗ್ತಾವ್ರೆ. GST 18% ಅಲ್ಲ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದ್ ನಿಮಿಷ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾವ್ರೆ. 1.5 ಕೊಡ್ತಾರೆ. 1.5 ಲಕ್ಷ ಕೊಡ್ತಾವ್ರೆ. ಓಕೆ. ಅದಕ್ಕೆ GST ಹಾಕಿ 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. ಯಾರು ತಗೊಂತಾರೆ? 18% ಅಲ್ಲ GST. ತಗೊಂತಾ ಇದ್ದೀರಾ? ಮನೆ ಅಧ್ಯಕ್ಷ GST ತಗೊಂತಾ ಇದ್ದೀರಾ? ಅವರ ಗಣಿತ ಟೀಚರ್ 1.5 ಲಕ್ಷಕ್ಕೆ 18% ಅಂತಂದ್ರೆ ಎಷ್ಟಾಗುತ್ತೆ? ಆ ಮಾಸ್ಟರ್ ಆಯ್ತು. ಒಂದ್ ಸೆಕೆಂಡ್ ಮಿನಿಸ್ಟರ್ ಅವರೇ, ಜಮೀರ್ ಅಹಮದ್ ಅವರು ಯಾವ್ಯಾವ ಪರ್ಸೆಂಟೇಜ್ ಅಟ್ಟೆ ಲೆಕ್ಕ ಅಧ್ಯಕ್ಷರೇ, ಉಲ್ಟಾ ಓದೋದ್ ಕೇಳಿದ್ವಿ, ಉಲ್ಟಾ ಲೆಕ್ಕ ಗೊತ್ತಿರ್ಲಿಲ್ಲ. ಆಯ್ತು. ಉಲ್ಟಾ ಓದೋದ್ ಸರಿ ಇದು. ಜಮೀರ್ ಅವರೇ ಹೇಳ್ರಿ ಒಂದ್ ನಿಮಿಷ. GST ತಗೊಂತಾ ಇದ್ದೀರಿ? GST ತಗೊಂತಾ ಇದ್ದೀರಾ? 1,38,000 GST ತಗೊಂತವ್ರೆ. 5 ಲಕ್ಷಕ್ಕೆ 1,38,000. ನಾನು ಹೇಳ್ತಾ ಇರೋದು. ಮಂತ್ರಿ ಅವರೇ, ಮಿನಿಸ್ಟರ್ ಅವರೇ, ಹಂಗೆ ಹೇಳಿದ್ದಾನು. ಒಂದ್ಸಲ ಇಲ್ಲಿ ಕೇಳಿ. ರವಿ ಸುಬ್ರಹ್ಮಣ್ಯಂ, ಒಂದ್ಸಲ ಸಿಸಿ ಪಾಟೀಲ್. ಆಯ್ತಪ್ಪ, ಈಗ ಕನ್ಫ್ಯೂಷನ್ ಬೇಡ. ನೋಡಿ ಸಿಸಿ ಪಾಟೀಲ್ ಅವರೇ, ನೋಡಿ ಮಿನಿಸ್ಟರ್ ಅವರು ಕರೆಕ್ಟ್ ಆಗಿ ಹೇಳಿದ. ಒಂದ್ ನಿಮಿಷ, ಒಂದ್ ಸೆಕೆಂಡ್. ಸೆಂಟ್ರಲ್ ಗವರ್ಮೆಂಟ್ 1.5 ಲಕ್ಷ ಕೊಡ್ತದೆ, 5 ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ 3.5 ಲಕ್ಷ ಕೊಡ್ತದೆ. ಸೆಂಟ್ರಲ್ ಅವರೆಲ್ಲ 5 ಲಕ್ಷಕ್ಕೆ 18% GST ಹಾಕ್ತಾರೆ. 5 ಲಕ್ಷಕ್ಕೆ 18% ಟೋಟಲ್ ಲೆಕ್ಕಾಚಾರ 138 ಅಂತ ಹೇಳಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರೇ, ನಾನು ಏನ್ ಹೇಳಿದೆ ಅಂದ್ರೆ
ಅಧ್ಯಕ್ಷ ಯತೀಶ್ ಸುಬ್ರಹ್ಮಣ್ಯ ಅವರೇ 90,000 ಆಗ 18% ಹಾಕಿದ್ರು 90,000 7 ಲಕ್ಷ ಯೂನಿಟ್ ಕಾಸ್ಟ್ ಹಂಗ್ ಮಾಡಿದ್ರು 90,000 7 ಲಕ್ಷಕ್ಕೆ 18% ಹಂಗ್ ಮಾಡಿದ್ರು ಅಧ್ಯಕ್ಷರೇ ಆಯ್ತು. ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ. ಜಮೀರ್ ಅಹಮದ್ ಓದಂತ ಸ್ಕೂಲ್ ಅನ್ನ ಬಂದ್ ಮಾಡಿಸ್ಲೇಬೇಕು. ಆಯ್ತು. ಅದನ್ನ ಆ ಶಾಲೆ ಆಗಲ್ಲ. ಶಿವಲಿಂಗ ಅವ್ರೆ, ಶಿಕ್ಷಣ ಸಚಿವರು ಸುನೀಲ್ ಅವರೇ ಒಂದ್ ನಿಮಿಷ. ನಡೆದಿರಿ ಸರ್ ನೀವು. ಎತ್ತಾಲ್ ಅವರೇ, ಸುನೀಲ್ ಆ ಸ್ಕೂಲು ಬಂದ್ ಮಾಡಿಸ್ಲೇಬೇಕು. ಅಲ್ಲ, ಆ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಜಮೀರ್ ಅಹಮದ್ ಓದಂತ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಸಚಿವರು ಇಲ್ಲೇ ಆರ್ಡರ್ ಮಾಡ್ಬೇಕು ಅದನ್ನ. ಶಿವಲಿಂಗ ಅವ್ರೆ, ಈಗ ಸನ್ಮಾನ್ಯ ಅಧ್ಯಕ್ಷರೇ ತಡ್ರಪ್ಪ ಏನಿದೆ ಕೇಳ್ರಿ, ಅರ್ಥ ಮಾಡಿ. ಸುನೀಲ್ ಅವರೇ ಕೇಳಿಲ್ಲ. ಈಗ GST ಆಗಿದ್ದಾನೆ 7 ಲಕ್ಷ ಕಾಸ್ಟ್ ಆಗ್ತಾ ಇರೋದು. ಈಗ 1.5 ಲಕ್ಷ ಕೊಡ್ತಾ ಇದ್ದೀರಾ GST ನಾಗ ನನ್ನ ಮನೆಗೆ GST ಕೇಳೋದು 5 ಲಕ್ಷಕ್ಕೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. 5 ಲಕ್ಷಕ್ಕೆ GST ಆಗ್ತದೆ. 18% GST ಆಗ್ತದೆ. 18% GST ಆ ಬಡವ್ರ ಮನೆ ಆಗದ್ ಅಂತ ಹೇಳಿದ್ ನಾನು. ಸರ್ ಒಂದ್ ನಿಮಿಷ. ಆಯ್ತು, 90,000 ಇತ್ತೆ. ಆಯ್ತು ಸರ್, ನಾನು 7.5 ಲಕ್ಷದಲ್ಲಿ 7.5 ಲಕ್ಷದಲ್ಲಿ ಒಂದ್ ನಿಮಿಷ. ಆಯ್ತು, ಯಾಕೆಲ್ಲ ಮಾತಾಡ್ತೀರಿ? ಒಂದ್ ನಿಮಿಷ. ಶಿವಲಿಂಗ ಅವ್ರೆ ಕಂಟಿನ್ಯೂ ಮಾಡಿ. ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ. ಟೈಮ್ ಆಗ್ತಾ ಬಂತು, ಕನ್ಕ್ಲೂಡ್ ಮಾಡಿ. ಕನ್ಕ್ಲೂಡ್ ಮಾಡಿ. ಏನು ಅಂದ್ರೆ ಸೌದಿ ಅವರೇ, ಸೌದಿ ಅವರೇ ಒಂದ್ ನಿಮಿಷ. ಒಂದ್ ನಿಮಿಷ ಎತ್ತಾಳವ್ರೆ, ಒಂದ್ ನಿಮಿಷ. ಅವ್ರದ್ದು ಏನ್ ಕ್ಲಾರಿಫಿಕೇಶನ್ ನಾನು ಕೊಡ್ತೀನಿ. ಒಂದು ಮನೆ ಕಾಸ್ಟ್, ಒಂದೇ ನಿಮಿಷ. ಒಂದು ಮನೆ ಕಾಸ್ಟ್ ಬಂದು 7.5 ಲಕ್ಷ ರೂಪಾಯಿ ಇಲ್ಲದೆ ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ. 7.5 ಲಕ್ಷ ರೂಪಾಯಿಗೆ ನಿಮ್ಗೆ 18% GST ಹಾಕಿ ಎಷ್ಟಾಗ್ತದೆ? 1,26,000 ಆಗುತ್ತೆ. ಅದು ಲೆಕ್ಕ. ಇಡೀ ದೇಶಕ್ಕೆ ಒಂದು ಮನೆ ಕಾಸ್ಟ್ ಹೇಳ್ರಿ. ನೀವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಮಾತಾಡ್ರಿ. ಹೌದು, 7.5 ಲಕ್ಷ ರೂಪಾಯಿ ಆಚಾರ್ಯ ಕೊಟ್ಟಿಲ್ಲ ಅಂತ 1,26,000 ರೂಪಾಯಿ ವಾಪಸ್ ತೊಗೊಳ್ತೀರಿ. ಮತ್ತೆ ಆಯ್ತಿಲ್ಲ. ಶಿವಲಿಂಗ ಅವ್ರೆ ಈಗ ಮುಗಿಸಿ. 10 ನಿಮಿಷ ಟೈಮ್ ಕೊಡ್ತೇನೆ. 10 ಮಿನಿಟ್ಸ್ ಮುಗಿಸ್ಬೇಕು. ಹೇಳಕ್ಕೆ ಈಗ 10 ನಿಮಿಷ ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ. ನಾನು ಮುಗಿಸ್ಬೇಕಿರ್ರಿ. ಸತ್ಯ ಒಪ್ಕೊಳ್ರಿ. ನೆಕ್ಸ್ಟ್ ಈಗ ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ವಿಚಾರ. ಕರೆಕ್ಟ್ ಆಗಿ ನೋಡ್ಕೋರು. ಈಗ ಕೇಂದ್ರ ಸರ್ಕಾರದ ಇನ್ನೊಂದು 50-50 ಶೇರಿಂಗ್ ನಲ್ಲಿ ಮಾಡ್ತಾ ಇರ್ತಕ್ಕಂಥ ಯೋಜನೆ ನಮ್ಮ ಜನಜೀವನ್ ಮಿಷನ್. ಅದು ಈಗ ನಮ್ಮ ಎಷ್ಟು ಮಂಜೂರಾತಿ ಮಾಡಿದ್ರು ಅವು ಪೂರ್ಣ ಪ್ರಮಾಣದಲ್ಲಿ ಹಣನ ಕೊಡದಲೇ ಆ ಕೆಲಸಗಳು ಬಹಳ ಹಿಂದಕ್ಕೆ ಹೋಗ್ತಾ ಇದ್ದಾವೆ. ಅದಕ್ಕೆ ಅತಿ ಜಾಗೃತಿಯಾಗಿ ನಮ್ಮ ಮಂತ್ರಿಗಳು ಹೋಗಿ ಆ ಕೆಲಸ ಕಾರ್ಯಗಳನ್ನ ಬಿಡಿಸ್ಕೊಡ್ಬೇಕು, ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ. ಅದ್ರ ಜೊತೆಗೆ ಈ ಒಂದು SCP TSP ಬಗ್ಗೆ ಬಹಳ ಚರ್ಚೆ ಆಯ್ತು. SCP TSP ಹಿಂದೆ 13ನೇ ಇಸ್ವಿನಲ್ಲಿ ಈ ರಾಜ್ಯದಲ್ಲಿ 2ನೇದಾಗಿ ಕಾನೂನನ್ನ ಈ ದೇಶದಲ್ಲಿ ತಂದು ನಾವೆಲ್ಲ ಸಿದ್ದರಾಮಯ್ಯನವರಿಗೆ ಅವತ್ತು ಬೆಳಗಾಂ ಅಧಿವೇಶನದಲ್ಲಿ ಬಹಳ ಅಭಿನಂದನೆಯನ್ನು ಸಲ್ಲಿಸಿತು. ಆ ವರ್ಗದ ಜನಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಅಭಿವೃದ್ಧಿ ಅನುದಾನದಲ್ಲಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅನುದಾನ ಎಷ್ಟು ಖರ್ಚಾಗುತ್ತೆ ಆ ಹಣದಲ್ಲಿ
ಜನಸಂಖ್ಯೆ ಆಧಾರದ ಮೇಲೆ ಹಣವನ್ನು ಖರ್ಚು ಮಾಡಬೇಕು ಅಂತ ಕಾನೂನೇನಿದೆ ಅದನ್ನು ಪ್ರಥಮ ಬಾರಿಗೆ ಜಾರಿಗೆ ತಂದಂಥವರು ಸಿದ್ದರಾಮಯ್ಯ ತಂದು ಇವತ್ತು ಅವ್ರಿಗೆ ನಾವು ಕಾನೂನುಬದ್ಧವಾಗಿ ಅವ್ರಿಗೆ ಹಣವನ್ನು ಖರ್ಚು ಮಾಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿವರೆಗೂ ಬೊಮ್ಮಾಯಿಯವ್ರ ಸರ್ಕಾರ ಬಂದ್ರು ಅವರು ಖರ್ಚು ಮಾಡಿದ್ರು, ನಾವು ಖರ್ಚು ಮಾಡಿದ್ವು. ಅದರಲ್ಲಿ ಕಾನೂನು ತಂದಾಗ ಈಗ ಕಾನೂನು ತಂದಾಗ ಅದರಲ್ಲಿದ್ದಂತ ಕಾನೂನಿನಲ್ಲಿದ್ದಂತ ಕೆಲವು ಮಾರ್ಪಾಡನ್ನ ಈಗ ಮಾಡ್ತಾ ಇದ್ದಾರೆ. ಇವರು ಏನು SCP ಹಣ ಸರ್ ನೋಡಿ, ಇದು ಸದನ, ವಿರೋಧಿ ಪಕ್ಷಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸನ ಮಾಡಬೇಕಾಗುತ್ತೆ. ಈಗ ಅವರು ಎದ್ದು ಕುಯ್ಯಾಡ್ತಾರೆ ಅಂತ ಹೇಳಿ ಸುಮ್ಮಕ್ಕೆ ಹೋಗ್ತಾರೆ. ಬೇರೆ ಜನ ಇದ್ದಾರೆ ಉತ್ತರ ಕೊಡ್ಲಿಕ್ಕೆ, ಮುಗಿಸಿ. ಅಂದ್ರೆ ಯಾವಾಗ ನಾವು ಉತ್ತರ SCP ಹಣದಲ್ಲಿ ಬೇಗ ಮುಗಿಸಿ, 1.5 ಗಂಟೆ ಇವರು ನಾವು ಹಣ ತಿಂದಾಕಿದ್ರೆ ಮಾತಾಡಿ, ನಾವು ಖರ್ಚು ಮಾಡದಲ್ಲೇ ಬಿಟ್ಟು ಉತ್ತರ ಬೇಕು ಕೊಡಿ. ಬೇಗ ಮಾತಾಡಿ, 1.5 ಗಂಟೆ ಮಾತಾಡ್ತಾ ಇದ್ದೀನಿ, ಬೇಗ ಫಿನಿಶ್ ಕಂಪ್ಲೀಟ್ ಮಾಡಿ. ಈಗ SCP ಹಣದಲ್ಲಿ ಏನು ನಾವು 24.1% ಹಣನ ಅವ್ರಿಗೆ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ಬಂದ ಮೇಲೆ ನಾವು ಅವ್ರಿಗೆ ಖರ್ಚು ಮಾಡ್ತಾ ಇರುವಂತ ಸಂದರ್ಭದಲ್ಲಿ SCP ಹಣ ಎಲ್ಲ ಲೂಟ್ ಹೊಡೆದರೆ ಯಾವ್ದು ಹಣ ಏನಾಗಿದೆ? ಅಲ್ಲ, ನಾನು ಅಧ್ಯಕ್ಷ ಕೇಳ್ತಾ ಇರೋದು ನಾವು ಈ ಕಾನೂನಿನಿಂದ ಗೊತ್ತಾಗಿದೆ. ನಾವು ಅವ್ರ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ತಂದಿದ್ದೇವೆ. ಅದು ನಿನ್ನೆ ಮುಖ್ಯಮಂತ್ರಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ತಂದಿದ್ದೇವೆ, ಮುಖ್ಯಮಂತ್ರಿಗಳು ಹೇಳ್ತಾರೆ. ನಾವು ಸಾಮಾನ್ಯ ಶಾಸಕರಾಗಿ ಹೇಳ್ಬೇಕಲ್ಲ, ಎಲ್ಲ ವಿಚಾರ ತಿಳಿಸ್ಬೇಕಲ್ಲ. ನಾವು SCP ಜನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನು ಅನ್ಯಾಯನ ಮಾಡಿಲ್ಲ. ನಾವು ಸಮರ್ಥವಾಗಿ ಉತ್ತರ ಕೊಡ್ತೀನಿ. ಯಾರೋ ಒಬ್ರು ಮಾತಾಡಲಿ, ಮುಗಿಸಿ. ಏನು ಚಂದ್ರ ಕೂತ್ಕೊಳ್ಳೆ, ಶ್ರೀವಾಸ್ತವ್ ನಿಮ್ಗೆ ಅವಕಾಶ ಸಿಗ್ತಾ ಕೂತ್ಕೊಳ್ಳೆ, ಸಿದ್ದು ಸೌದಿ ಹೇಳಿ, ಮುತ್ತಿಬಿಡ್ಯಾರೆ, ಅವ್ರು ಮುಗಿಸ್ತಾರೆ. ಮಾತಾಡಿ. ಚಂದ್ರಮಣಿ ಶಿವಲಿಂಗ ಅವ್ರೆ ಮತ್ತೆ ಕಂಟಿನ್ಯೂ ಮಾಡಿ. ನೀವು ಮುಂದುವರಿಸಿ. ಶಿವಲಿಂಗ ಅವ್ರೆ ಮುಂದುವರಿಸಿ. ಕಡೆ ನೀವು ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಏನು ಈಗ 40 ಶಿವಲಿಂಗ ಅವರೇ ಮುಂದುವರಿಸಿ. ಏನು 42,000 ಕೋಟಿ ಇಟ್ಟಿರೋ ತಪ್ಪ? ಮುಂದುವರಿಸಿ ಅದನ್ನು. ನಮ್ಮ ಒಂದು ಯೋಜನೆ ಚಂದ್ರ ಆಯ್ತು, ಮಾತಾಡಿ ಮುಗಿಸ್ತಾರೆ. ಮತ್ತೆ ಮಾತಾಡಿ. ಸವಲತ್ತನ್ನು ಅದರಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಯನ್ನ ಆ SC ST ಜನದ ಹಣನ ತಲುಪಿಸ್ತೀವಿ ನಾವು. 24% ಹಣವನ್ನು ಮುಂದುವರಿಸಿ. ಮೋಸ ಜನರಿಗೆ ಸಪರೇಟ್ ಆಗಿ ಇದಲ್ಲ. ಶಿವಲಿಂಗ ಅವರೇ ಗಂಗಾ ಕಲ್ಯಾಣ ಕೊಡ್ತೀವಿ, ಶಿವಲಿಂಗ ಅವರೇ ಮುಂದುವರಿಸಿ. ಎಲ್ಲ ಇನ್ನೂ ಒಂದು ಯೋಜನೆ ಮುಂದುವರಿಸಿ. ನಿಮಗೆ SCಗಳ ಬಗ್ಗೆ ನೀವು ಮುಂದುವರಿಸಿ. ಸಬ್ಜೆಕ್ಟ್ ಯಾಕೆ ಚರ್ಚೆ ಮಾಡ್ತೀರಿ? ಚರ್ಚೆ ಮಾಡಬೇಡಿ. ಪ್ರಥಮ ಬಾರಿ ಕಾನೂನು ತಂದು ಶಿವಲಿಂಗ ರಾಜ್ಯದಲ್ಲಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಹಣ ಖರ್ಚು ಮಾಡಿದ ಕೀರ್ತಿ ಏನಾರು ಹೋದ್ರೆ ಅದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೋಗ್ಬೇಕು, ಕಾಂಗ್ರೆಸ್ ಇದು ಮಾಡ್ಕೊಂಡು ಇಲ್ಲಿ ನೀವು ಸುಮ್ಮನೆ ಜನ ಎತ್ಕಟ್ಟ ಕೆಲಸ ಜನಕ್ಕೆ ಗೊತ್ತಿದೆ. ಇದನ್ನ ಮಾಡಕ್ ಹೋಗ್ಬೇಡಿ. ಮಾಡ್ತಾ ಇರ್ತಾರೆ. ಇಲ್ಲ ನಿಮ್ಗೆ ಹೊಗಳಿಕೆ ಕೂತ್ಕೊತಿ ತಡ್ರಿ. ನೀವೆಲ್ಲ ಕೇಳ್ಕೊಂಡು ಹೋಗ್ತಾರೆ. ಹೇಳಿ ಶಿವಲಿಂಗ ಅವ್ರೆ 10 minutes ಅಲ್ಲಿ ಮಿನಿಸ್ಟರ್ ಮಾಡಿ 10 ನಿಮಿಷ ಬಂದು ಯಾವ್ದು ಹೋಗ್ಬಾರ್ದು ಅಂತ ಹೇಳಿದ್ರಿ. ಅಲ್ಲ ಶಿವಲಿಂಗೇಗೌಡ್ರೆ,
ಶಿವಲಿಂಗೌಡ್ರೆ, ತಾವು ಇದೆಲ್ಲ ಬೇಡ. ತಮ್ಮ SCP ಕಾಲನಿ ಒಳಗೆ ಎಷ್ಟು ಅನುದಾನ ತಗೊಂಡೋಗಿರಿ? ರೇ ಇವ್ರೆ ನೀವು ಸಪ್ರೇಟ್ ಬರ್ರಿ, ನಾನು ಹೇಳ್ತೀನಿ. ಆಯ್ತು, ಈಗ ಶಿವಲಿಂಗರ ಸಮಯ ಮುಗಿದಿದೆ. ಪ್ಲಾಂಟ್ ಏನೇನಾಯ್ತು ಅಂತ ನೆಕ್ಸ್ಟ್ ಆಯ್ತಾ? ಸನ್ಮಾನ್ಯ ಅಧ್ಯಕ್ಷರೇ, ಇವರನ್ನು ಹೊಗಳಿಕೆ ನಾನು ಮೊದಲೇ ಭಾಷಣ ಮಾಡ್ಬೇಕಾದ್ರೆ ಹೇಳಿದೆ, ನಿಮಗೆ ಸ್ವಲ್ಪ ನೋವಾಗುತ್ತಪ್ಪ. ನಾನು ಆಯ್ತು, ಈಗ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ, ತೆರಿಗೆ ಕೊಡೋದ್ರಲ್ಲಿ ಅನ್ಯಾಯ ಮಾಡ್ತಾ ಇದೆ. 4.5 ಲಕ್ಷ ಕೋಟಿಯಿಂದ 5 ಲಕ್ಷ ತಗೊಂಡು ಕೇವಲ 67,000 ಲಕ್ಷ ಎಲ್ಲರಿಗೂ ಗೊತ್ತಿದೆ ಅದು. ಕೋಟಿ ಕೊಡ್ತಾ ಇದೆ. 62,000 ಇದನ್ನು ಅನ್ಯಾಯ ಮಾಡುತ್ತೆ. ಆದ್ರಿಂದ ಕೇಂದ್ರ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ. ಇದರ ಹೊಣೆನ ಕೇಂದ್ರ ಸರ್ಕಾರವೇ ಹೊತ್ಕೋಬೇಕು. ಕರ್ನಾಟಕದಲ್ಲಿ ಏನಾದ್ರು ಅಭಿವೃದ್ಧಿ ಕುಂಟಾದ್ರೆ ಅದ್ರ ಜವಾಬ್ದಾರಿ ನೀವೇ ಹೊರಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಇನ್ನೇನ್ ಮಾಡೋಣ ಅಧ್ಯಕ್ಷರ, ಅದು ಏನ್ ಮನೆ ಅಧ್ಯಕ್ಷರ 1.5 ಗಂಟೆ ಮಾತಾಡಿ ಏನ್ ಮಾಡ್ದಂತ ಕೇಳ್ತೀರಾ? 1.5 ಗಂಟೆ ಇಡೀ ದಿವಸ ನಿಮಗೆ ಕೊಟ್ಟು ಬಿಡುವ. ಹಾಗಾದ್ರೆ ನೀವು 4 ಜನ ಮಾತಾಡಿ ಸಾಕು, ಹೊಸಬ್ರು ಯಾರು ಮಾತಾಡದೆ ಬೇಡ. ರಾಜ್ಯಪಾಲ ಭಾಷಣ 1 ಗಂಟೆ, ಇಲ್ಲಿ 1.5 ಗಂಟೆ, ಇನ್ನೂ ಸಾಕಾಗೋದಿಲ್ಲ ಅಧ್ಯಕ್ಷರೇ. 24 ಗಂಟೆ 45 ಗಂಟೆ ಮಾಡ್ಬೇಕಷ್ಟೇ. ಅವ್ರಿಗೆಲ್ಲ ಕೊಟ್ಟು ಮತ್ತೆ ನಿಮಗೆ ಅವಕಾಶ ಕೊಡಿ ಅಧ್ಯಕ್ಷರೇ. ಈಗ ಎಲ್ಲ ಬೆಳಿಗ್ಗೆ 9:30 ಗಂಟೆಗೆ ಬಂದಿದ್ದಾರೆ. ಈಗ ಸದನವನ್ನು 2 ಗಂಟೆ 30 ನಿಮಿಷಕ್ಕೆ ಮುಂದೂಡಲಾಗಿದೆ. ಹಾಗೆ ನಾಳೆ ಚರ್ಚೆ ಆಗಲಿ. ಬಜೆಟ್ ಬಗ್ಗೆ ಮಾತಾಡಿಸ್ಕೊಬೇಡಿ. ಸರ್ಕಾರ ಕೇಳ್ತದೆ.